ಯಾರು? ಗುರುವಾರ ಹ್ಮ್. ನಮ್ ತಂದೆ ತಾಯಿದು ಮದ್ವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟ ಇದ್ರ ಪತ್ರಿಕೆ. ಮನೇಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ್ಲೇ ಇರ್ಲಿಲ್ಲ, ನಿಮ್ ಮನೆ ಗೊತ್ತಾಗ್ಲಿಲ್ಲ. ತುಮಕೂರು ಐತೆ ಸ್ವಾಮಿ. ತುಮಕೂರು ಕೇಳ್ದೆ ಅಕ್ಕವ್ರಿಗೆ. ಅದಕ್ಕೆ ಖಂಡಿತ 25ನೇ ತಾರೀಕು ತಿರ್ಗಾ ಹೇಳಿಲ್ಲ ಪಾಳಿಲ್ಲ ಅನ್ಕೊಂಬೇಡ್ರಿ. ಬರ್ತಿದೆ ಸ್ವಾಮಿ, ಬರ್ತಿದೆ. ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ. ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡ್ ಮದ್ವೆ ಮಾಡ್ತಾ ಇದೀವಿ ಸರ್. ಏನ ಒಳ್ಳೇದ್ ಬಿಟ್ರೆ ಟೈಮ್ ಬಂದಾಗ ಮಾಡ್ಲೇಬೇಕು. ಇವಾಗ ನಾವು ನಮ್ಮ ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡ್ದು. ಕೊರೋನಾ ಏನು ಕೇಳಲಿಲ್ಲ. ಮಾಡ್ದು ಅದೇ ನಂದೇ ಅದೇ ನಮ್ಮ ಅಪ್ಪಂಗ್ ವಯಸ್ಸು ಇನ್ನೇನ್ ಸರ್, ಎಲ್ಲಾ ಏಜ್ ಆಗ್ತಾ ಆಯ್ತು. ಎಲ್ಲಾರು ಏನ್ ವಯಸ್ಸಾಯ್ತು, ಮದ್ವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಡಿಕೊಳ್ಳಿ ಸರ್ ನಾನು. ಒಂದ್ ಮೇಲೆ ಮದುವೆ ಇದು ಏನೋ ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ. ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ. ಅದು ಆಗಿ ಬರ್ತೈತೆ. ನಾವ್ ನೋಡಿ ಒಂದ್ ವರ್ಷದಾಗಿ ಎರಡು ಮಾಡಾಕ ಇನ್ನೊಂದ್ ತಿಂಗಳು ಕಳೆದ್ರೆ 2 ಮದುವೆ ಆಗ್ಬೋದು. ನಾವ್ ಮಾಡ್ಲೇಬಾರ್ದು ಅಂತ ಇತ್ತು, ಇನ್ನು ಚಿಕ್ಕ ವಯಸ್ಸು ಅಂತ. ಹಂಗ ಏನ್ ಮಾಡಕ್ಕಾಗುತ್ತೆ ಕೂಡಿ ಬಂದಾಗ. ಅದೇ ನಮ್ ತಂದೆಗೂ ಆಲೆ 25 ವರ್ಷ ಆಗಿತ್ತು. ಒಂದು ಏನ್ ಅಂದ್ರೆ ಅದು ಒಂದು ಇಲ್ದಲೆ ಇಲ್ಲಿ ಆಗೋಗ್ತದೆ ಸ್ವಾಮಿ. ಇದು ಮದ್ವೆ ಮನೆ ಅಂದ್ರೆ ಕಷ್ಟ. ಅದಕ್ಕೆ ಸುಮ್ನೆ ನೋಡಿದ್ರು ಈ ಕಾಲದಾಗೆ ಮನೆ ಅವ್ರ ಕಡೆಗೆ ಕೊಟ್ಟರೆ ಅವರು ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ, ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬ 25 ಬೀಳುತ್ತೆ ಗೊತ್ತಾ? ನೀವ್ ನಂಬ್ತೀರಾ? ಇವಾಗ ನಾವೆಲ್ಲ ಇವಾಗ ನೋಡಿ 19 ವರ್ಷಕ್ಕೆ ಮದುವೆ ಆದ ನಾವು. ಅವಾಗ ನಮ್ಮ ಇದ್ರಾಗೆ ಏನ್ ಒಳ್ಳೆ ವಯಸ್ಸು. ನೀವು ನಮ್ಮ ಅಪ್ಪನ್ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ. ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತೈತಲ್ಲ ಸುಣ್ಣ. ಅದೇ ಇದು ಇದೆಂತ ಅರ್ವಿ ಕರೆಕ್ಟ್ ನೋಡ್ರಿ. ಬಿದ್ರಾರ ನೀವು? ಮರ್ಬಿಟ್ಟಿದ್ಯಣ್ಣ. ಇಲ್ಲ ಬಿದ್ರೆ ಅದೇ ಮಡಿಕೆ ತುಂಬ್ಕೆ ಬರ್ತಾರಲ್ಲ ಅಲ್ಲ. ನಮ್ಮ ಅಪ್ಪಗೆ 25 ವರ್ಷ ನಂಗೆ ಕಾಣಿಸುತ್ತಾ? ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತಾ ನೋಡ್ರಿ. ನಮ್ಮ ಅಪ್ಪಗೆ 25 ವರ್ಷ, ನನಗೆ 40. ಸುಣ್ಣ ಮಾಡ್ತಿದ್ದಲ್ಲ ಆತಂಗೆ ನಮ್ ಸುಣ್ಣ ಮಾರ್ತಾತ. ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ, ಯಾರೋ ನೀವು? ನಾಗರಾಜು. ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದುವೆ ಈ ಗುರುವಾರ. ಅಯ್ಯೋ ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ, ಮದುವೆ ಬಿಡೋಕರು. ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ? ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನದಾಗ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ನಾಗರಾಜ್ ಇವ್ರೆ, ನನಗಿನ್ನ ಹುಚ್ಚ ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮ ಅಮ್ಮ ಮೊದಲನೇ ಹೆಂಡತಿ ತೀರೋಗಿದ್ರಲ್ಲ. ಮೊದಲನೇ ತಾತ ಇದು ಗೂರ್ ಹತ್ಕೊಂಡ್ ತೊಳ್ಟೆ ಕೆಮ್ಮು ಆಚೆಗೆ ದುಗ್ಯಾಕಲ್ಲ, ಅದನ್ನ ಮದುವೆ ಮಾಡ್ತೀಯ? ಮಾಡ್ಕೊಳ್ಳಿ ಬಿಡಿ ಸರ್. ಅದು ಅಲ್ಲ, ಅಜ್ಜಿ ಗೂರ್ ಹಚ್ಚಿ ಟಿಬಿ ಕಾಯಿಲೆ ನಾಯ್ ಕುಂತ ಇದ್ದು ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾರೋದು ಬೆಳ್ಳೆ ಅನ್ನೋತಿ ಗೊತ್ತಾದ ನನಗೆ. ಯಾವ್ದಾರ ಇವನು ಅಮ್ಮ ನನಗ್ ಮೊದ್ಲು ನನ್ ಬುದ್ಧಿ ಈಗ ತೊಳ್ಕೊಂಡ ಹೆಂಗೋಪ್ಪ ನಾನು ತಾಯಿನೇ ನರಸಿಂಹಣ್ಣ. ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಅವರೆಲ್ಲ ಹೋಯ್ಲು ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ
ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ಈಗ ತಿರ್ಗಾ ಮಣ್ ಮಾಡಿಕೊಂಡಿದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ, ಈಗ ಬಂದ್ಬಿಡು ಜಲ್ದಿ. ನಾನ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ ಅದನ್ನ. 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಬಂದಿದ್ದು ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀರಾ? ಓಯ್, ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಟ್ಟಿರೋದ. ಹಲೋ ಹಲೋ ಸರ್, ಹಲೋ ಹೇಳಿ ಮಾಮ. ಹಲೋ ಮಾಮ. ಹಲೋ ಹೇಳಿ ಮಾಮ. ಅಪ್ಪ ಸತ್ತೋಯ್ತು ಮಾಮ. ಹಲೋ, ಯಾರು ಹೇಳಿ? ನಾನ್ ವೆಂಕಟೇಶ. ಮೊನ್ನೆ ಅವರಪ್ಪ ಸತ್ತೋದಲ್ಲ ಮೊನ್ನೆ. ಹಲೋ ಮಗ, ಇದು ವೆಂಕಟೇಶ್ವರಪ್ಪ ಇರೋಯ್ತು ಮೊನ್ನೆ ತಿರೋಗಿಲ್ಲ. ಮಣ್ಣೆ ವೆಂಕಟೇಶ್ವರಪ್ಪ ತಿರೋಯ್ತಂತೆ. ಮೊನ್ನೆ ತಿರೋಯ್ತು ಅವ್ರಪ್ಪನೇ ಅಲ್ವಾ? ತಿರೋಯ್ತು ಅಂತ ಅಂದ್ರೆ ಅಲ್ಲೋ. ಹಲೋ, ತೀರೋದಾರಲ್ಲ ಅವರು. ಅಲ್ಲೇ 3 ತಿಂಗಳಾಯ್ತು ತೀರೋಗಿ ಮೊನ್ನೆ. ಅಯ್ಯ ನರಸಿಂಹಣ್ಣ, ಆ ಮಣ್ಣೆ ಅಲ್ಲ, ನಮ್ ಮಲ್ಸಂದ್ರ. ಮಲ್ಸಂದ್ರಾಗ ವೆಂಕಟೇಶ್ ಅಂದ್ರ ಯಾರು? ನಿಮ್ಮ ಅಣ್ಣಯ್ಯರ ಮನೆ ಪಕ್ಕ ಇಲ್ವಾ? ಬೆಳಗುಂಬ ವೆಂಕಟೇಶ್ ನೋಡಿದ್ವಿ. ಅದೇ ಇದು ದಳದಾಗ ಅವ್ರಲ್ಲ ಅವ್ರ ಯಾರು? ನಾನು ಈಗ ಮೊನ್ನೆ ಅಯ್ಯ ಇಲ್ವಾ, ಅವರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಅವರೆಲ್ಲ ಹೋಯ್ಲು ಮಗ ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಏನ್ ಗತಿ ಈಗ ಏನ್ ಮಾಡೋದು? ಅಲ್ಲ, ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ಇದು ನಿಮ್ಗ್ ಉಸಿರಾಯ್ತೇನ ನೋಡ್ಕೇಳ್ರಿ. ನಿಮ್ಗ್ ಉಸಿರಾಯ್ತೇನ? ನೀನ್ ಯಾರ್? ನರಸಿಂಹಣ್ಣ ಅಲ್ಲ ನೀನ್. ಯಾವನ ಹಿಜ್ಡ ನನ್ ಮಗ ನೀನು. ನರಸಿಂಹಣ್ಣ ಹಿಂಗೆಲ್ಲ ಮಾತಾಡೋದ ನಮ್ ನರಸಿಂಹಣ್ಣ, ಗೊತ್ತಾ? ನಾನ್ ನರಸಿಂಹಣ್ಣ ಅಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ನಮ್ ನರಸಿಂಹಣ್ಣ ಈ ತರ ಮಾತಾಡಲ್ಲ. ನಮ್ ನರಸಿಂಹಣ್ಣ ದೇವ್ರಂತ ಮನ್ಸ ಅವನು. ನರಸಿಂಹಣ್ಣ ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಹೌದು ನೋಡಿ, ಯಾವ್ದಾರ ರಾಂಗ್ ನಂಬರಿಗೆ ಮಾಡಿದ್ರ. ನರಸಿಂಹಣ್ಣ ಬೇರೆ. ನರಸಿಂಹಣ್ಣ ಅಲ್ಲ, BN ನರಸಿಂಹರಾಜು ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ ಅವ್ರಿಗೆ ಮಾಡಿರೋದು. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ, ಈಗ ಬಂದ್ಬಿಡು ಜಲ್ದಿ.
ನಾನ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ ಅದನ್ನ. 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಆ? ಮೊನ್ನೆ ಮಾಡಿದ 4 ತಿಂಗಳಿಂದೆ ಎರಡೇ ಸರಿ. ನಮ್ಮ ಗರ್ಭನ ಎಲ್ಲರೇ ನಮ್ಗೆ ಇವಾಗ ಅವರೆಲ್ಲ ಬಂದು ಹಿಡ್ಕೊಂಡು ಅಡ್ಕೊಂಡು ಹೋಗಿದ್ರೆ ನಮ್ ಮನೆಗೆ ಎಲ್ಲರೂ ವಾರ ವಾರ ಸತ್ತ ಹೋಗ್ತಾರ. ತಿರ್ಗಿ ಆ ಮಣ್ಣಿಗೆ ಬಂದಿದ್ಯಾ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು ಅವ್ರು ಇವನು ವೆಂಕಟೇಶ, ಆಮೇಲೆ ಇವ್ರು ಪಾಪಯ್ಯ ಇವರೆಲ್ಲನ. ನಾನೆಲ್ಲ ಮಾಡಿರೋದು ವೆಂಕಟೇಶನ್ನೇ ಮಾಡಿರೋದು ನನ್ ಫೋನು. ಯಾಕೆ ಹೂಯಕ್ ಹೋಗ್ತಾರೆ? ಈಗ ಅಲ್ವಾ 4 ತಿಂಗಳಿಂದ ನಿಮ್ಮ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ, ಅವ್ವ ಎಲ್ಲ ಮಣ್ಣಿಗೆ. ನಾವು ತಿಂದು ಹೋಯ್ದ್ವಲ್ಲ, ಚಿಕ್ಕಂದೂರ್ಗೆ ಹೋಯ್ದ್ವಲ್ಲ. ಬಂದಿದ್ರಲ್ಲ. ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು. ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಏನ್ ಆಮೇಲೆ ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು, ಗುಂಡಿ ಮೇಲೆ ಮಣ್ಣು ಮುಡಿ ಇಕ್ಕಿರೋದ ಒಳಗಡೆಗೆ ಎದ್ದು ಕುತ್ಕೊಂಡ್ ತಕ್ಕ ತಿಂತಿತ್ತ. ಹೂ ಕಣ್ಣು ಮಾಮ. ಬಯಲ್ ಗಿಲ್ತಿನಂದ ನಾನು ನನಗೆ ಹಿಡ್ದೈತೆ ನೋಡೋಣ. ಮಗ ಮಗ ಅಲ್ಲಿ ಇದೇನಿದು ಬೆಳಿಗ್ಗೆ ಇದು ಹೋಟೆಲ್ ಇದೆ. ಹಲೋ ಹಲೋ ಸ್ವಾಮಿ, ನನಗೆ ಫೋಟೋ ನೋಡಿ ಇನ್ನಲ್ಲ. ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ, ತಿರ್ಗಿ ಎಬ್ಬರ್ಸ್ಕೊಂಡ್ ಕರ್ಕೊಂಡ್ ಬಂದ ಮನೆಗೆ. ಓಡಾಡ್ಕೊಂಡಿತ್ತು. ಮೊನ್ನೆ ಎಲ್ಲ ಪೆನ್ಷನ್ ಬಂತು. ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಪಾನಿ ಕಂಡಿದ್ದೆ. ಬೆಳಗಿನ ಜಾವ ಹಾಲ್ ಕರೆಗೆ ಅಂತ ಎದು ಮಕ್ಕ ನೋಡ್ತೀನಿ, ಮಾಮ ಮಾರಾಡ್ದಿಲ್ಲ ಅಪ್ಪ. ಮೊನ್ನೆ 2-3 ತಿಂಗಳಾಗ ಮಾರ್ದು ಅಂದ್ರಿ. ಅಯ್ಯೋ ಹಸ ಅಲ್ಲ ಕಡೆ ನಮ್ಮ ಅಪ್ಪ. ಈಗ ನಮ್ಮ ಊರಿಗೆ ಹೇಳ್ತಿದ್ದಾಳೆ ವೆಂಕಟೇಶು. ಮಗು ಹೇಳ್ತೀನಿ ಅಲ್ಲಿ ಅಗ್ಗೇರಿಗೆ ಹೋಯ್ತಿ. ಹುಷಾರಿಲ್ವಲ್ಲ ನಮ್ಮ ಅಣ್ಣಾರಿಗೆ. ಅಲ್ಲಿ ಅಗ್ಗೇರಾಗಿ ಮೆಡಿಕಲ್ ಕಾಲೇಜಿಗೆ ಐತೆ. ಫೋನ್ ಮಾಡ್ತೀನಿ ತಳಿ ನೋಡೋಣ, ಹೇಳ್ತೀನಿ ವೆಂಕಟೇಶು. ಅಲ್ಲ ಮಾಮ, ಅಲ್ಲ ಇವಾಗ ಕುಡಿಯೋದ್ ಬಿಟ್ಟಿದ್ದಲ್ಲ, ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ಈಗ 8:30 ಮಣ್ಣು ಮಡಿಕೊಂಡಿದೀವಿ. ಆಮೇಲೆ ರಾವು ಕಾಲ ಅಂತೆ ಬಂದ್ಬಿಡು, ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀನಿ. ಊಟ ಮಾಡ್ಕೊಂಡು ಹೋಗ್ಬಿಡ. ನಾವು ಮಟನ್ ಮಾಡಿಸ್ತೀನಿ. ಕುಡಿಯೋದ್ ಕಲ್ತಿದ್ಯಾ? ಹಲೋ ಸಾನ ಮನೆ ಕೇರ್ಬೇಕು ಇನ್ನ. ನೀವ್ ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಟೂರ ರತ್ನಮ್ಮನ್ ಮಡಿಕೊಂಡಿದ್ದೀರಾ, ಗೊಲ್ರಮ್ಮನ್ ಮಡಿಕೊಂಡಿದ್ದೀರಾ. ನೆಮ್ಮರವಾಗಿದೆ ಎನ್ನೆಯ ಸೇಡು ಸ್ಮಶಾನವೆನಿಪುದು ಕೌರವ ನಾಡು ದಗದಗ. ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ ನಿಮ್ಗೆ ಯಾರೇನ ಈ ನೆಕ್ಸ್ಟ್ ಫಿಲಂ ಮಾಡ್ತಾ ಇದೀವಿ. ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ನೀವು ಜೊತೆಗೆ ಯಾರನ್ನ ಕರ್ಕೊಂಡ್ಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ. ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಅದೇನೋ ಮಾತಾಡಿರೋದಕ್ಕೆ ಕೆಟ್ಟ ಮಾತಾಡ ದಿನ 100 ಫೋನ್ ಮಾಡ್ತಾರೆ ಸ್ವಾಮಿ. ಇಲ್ಲ ನಾವು ಅದೇ ಅಭಿಮಾನಿನೇ. ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದ್ ಚಾನ್ಸ್ ಕೊಡ್ಲೇಬೇಕು. ನೋಡಿ ಒಂದ್ ಹಾಡು ಆಡ್ತಾರೆ, ಕೇಳಿಸ್ಕೊಳ್ಳಿ. ನರಸಿಂಹರಾಜ್ ಅವರೇ ಒಂದ್ ಹಾಡು ಆಡಿ ಸರ್ ಒಂಚೂರು. ಅವ್ರು ಕೇಳಿಸ್ಕೊಳ್ಳಿ, ಡೈರೆಕ್ಟರ್ ಅವರು. ಅದು ಆಗ್ಲೇ ಹೇಳಿನಲ್ಲ, ಡುಮ್ ಡುಮ್ ಡಗಾ ಡಗಾದು. ಅದನ್ನ ಹೇಳಿ ಸರ್. ಡುಮ್ ಡುಮ್ ಡಗಾ ಡಗಾ ಹಾಕುತ್ತೀನಿ ಸಿಂಪಲ್ ರಾಗ. ಡುಮ್ ಡುಮ್ ಡಗಾ ಡಗಾ ಹಾಕುತ್ತೀನಿ ಸಿಂಪಲ್ ರಾಗ. ನೀನೇನಾ ನನ್ನವಳು ಮುಟ್ಟಿದರೆ ನಡಿವಳು ಮುಟ್ಟದೆಯ ಮುದ್ದಾಡದೆ. ನರಸಿಂಹರಾಜ್ ಅವರೇ ದೇ ಆಡಿ ಸರ್. ದೇವರು ವಸೆದ ಪ್ರೇಮದ ದಾರ ದಿವಸ. ನಾನೇನು ಇಲ್ಲ, ನಾವು
ಆ ಕೆಲಸದಾರೆ ಅಲ್ಲ ನಾವು, ಹಂಗೆಲ್ಲ ಕೆಟ್ಟದ್ದು ಹೆಣ್ಮಕ್ಳೇನು ಅವ್ರಿಗೆ ಗೌರವ ಕೊಡಬೇಕು ಇವೆಲ್ಲ ನಮ್ಮದು ಇದ್ದಿತ್ತು. ಈ ಫೋನಾಗಿ ಮಾತಾಡಿ ರೇಗ್ಸರಲ್ಲ, ಅದಕ್ಕೆ ನಮ್ಮದು ಡೈರೆಕ್ಟಾಗಿ ಹಿಂಗೆಲ್ಲ ಫೋನಾಗಿ ರೆಕಾರ್ಡ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಹಂಗಾಗಿ ನಾವು ಹಿಂಗೆಲ್ಲ ಮಾತಾಡಿದ್ದಕ್ಕೆ ಇವತ್ತಿನ ದಿನ ನಮಗೆ ಒಂದು ಬದುಕು ಮಾಡೋಕ್ಕೂ ಪುರ್ಸೊತ್ತಿಲ್ಲ. ಅಷ್ಟು ಅಭಿಮಾನಿಗಳು ರಾತ್ರಿ ಆಗಲು ಎಷ್ಟೆಷ್ಟು ಬಾಗಲಕೋಟೆ, ಬಿಜಾಪುರ, ಇತ್ತ ಕೊಳ್ಳೇಗಾಲದ ಕಡೆಯಿಂದಲೂ ಬಂದು ಅಭಿಮಾನಿಗಳು ನಮಗೆ ಇನ್ನು ಹೇಳೋದಕ್ಕಾಗಲ್ಲ. ನಮಗೆ ಕೆಲಸ ಕಾರ್ಯ ಮಾಡೋದಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಮ್ಮದು ಕಲೆಯೇ ಜೀವನ. ಹಂಗಾಗಿ ನಮಗೆ ಇಷ್ಟು ಹೇಳೋದಕ್ಕೆ ಮಾತೇ ಬರ್ತಾ ಇಲ್ಲ. ನಮ್ಮ ಮನೆ ಕಡೆ ನಮ್ಮದು ಜೀವನ ಇನ್ನು ಕೂಲಿ ಮಾಡಬೇಕು, ನಾಲಿ ಮಾಡಬೇಕು. ಹಂಗಾಗಿ ಈ ಕೂಲಿ ಮಾಡೋದಕ್ಕೂ ಬಿಡಲ್ಲ ಅಣ್ಣ. ಹಿಂಗೆ ನಿಮ್ಮನ್ನು ನಿರಾಸೆ ಮಾಡ್ದಂಗೆ ಆಗುತ್ತೆ. ನಾವು ಇಷ್ಟು ದೂರದಿಂದ ಬರ್ತಾ ಇದ್ದೀವಿ, ಹಂಗಾಗಿ ನಮ್ಮನ್ನು ಇವತ್ತು ನಿರಾಸೆ ಮಾಡಬೇಡಿ. ನಾವು ನಿಮ್ಮನ್ನು ಮಖ ನೋಡಿ ಒಂದು ಸೆಲ್ಫಿ ತಗೊಂಡು ಹೋಗ್ತೀವಿ. ನೂರಾರು ಜನ ಬಂದಿದ್ದಾರೆ, ಎಲ್ಲ ಸಾವಿರಾರು ಜನ ಬಂದು ನಮಗೆ ನೋಡಿ. ಇವತ್ತು ಇವ್ರು ಬರಬೇಕಾದ್ರೂ ನಾನು ಯಾವುದೋ ಒಂದು ಕೆಲಸಕ್ಕೆ ಹೋಗೋದು ಬಿಟ್ಟು ಕಾಯ್ಕೊಂಡು ಕುತ್ಕೊಂಡಿದ್ದು ಅಣ್ಣ ಇವರೆಲ್ಲ ಬಂದರು. ನಮಗೆ ಭಾರಿ ಖುಷಿ ಆಯಿತು. ಹಂಗಾಗಿ ಇದನ್ನು ಕೇಳ್ತಾ ಇರ್ರಿ. ಇದೇನು ಕೇಳ್ತೀರಾ ಈ ಕೆಟ್ಟ ಮಾತಿಂದು. ಇನ್ನು ಕೊರೋನಾದ ಬಗ್ಗೆ ಭಾರಿ ಇದ್ದಾವೆ. ಆಮೇಲೆ ಇನ್ನು ಏನೇನೋ ಇದೆ ಕಾಮಿಡಿ ಮನರಂಜಿಸ್ತೀವಿ. ಇನ್ನು ಕರ್ನಾಟಕದ ಜನ ನಕ್ನಲ್ಲಿ ಹಂಗೆ ನಮ್ಮ ಹತ್ರ ಕಾಮಿಡಿ ಇದ್ದಾವೆ. ಆಮೇಲೆ ಆದಷ್ಟು ಈ ಕೆಟ್ಟ ಮಾತನ್ನೋದು ಕಮ್ಮಿ ಮಾಡಿಬಿಟ್ಟು ಜನನ್ನ, ಎಷ್ಟೋ ಜನ BP ಮಾತ್ರ ನುಂಗ್ತಾ ಇಲ್ಲ, ಶುಗರ್ ಮಾತ್ರ ನುಂಗ್ತಾ ಇಲ್ಲ. ಅಣ್ಣ ನಿಮ್ಮ ವಾಯ್ಸ್ ಕಳಿಸೋಣ, ವಾಯ್ಸ್ ಆಡಿಯೋ ಕಳಿಸ್ರಣ್ಣ. ಸಾವಿರಾರು ಜನ ನಮಗೆ ಫೋನ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಹಂಗಾಗಿ ಇನ್ನು ಕೊರೋನಾದ ಬಗ್ಗೆ ಜಾಗೃತಿ ಮೂಡಿಸಿದ್ದೀವಿ ಒಂದು 2-3 ಕಡೆ ಸ್ಟೇಷನ್ಗಳೆಲ್ಲ ಕರ್ಕೊಂಡೋಗಿ. ಹಂಗಾಗಿ ಇನ್ನು ಮುಂದೆ ಬರ್ತಕ್ಕಂಥವೆಲ್ಲನ ನೀವು ಇನ್ನು ಎಲ್ಲೂ ನನಗೆ ನಗ್ಬೋದಿದ್ದು ನಾವು ಮಾತಾಡಿರೋ ಮಾತುಗಳು. ಹಂಗಾಗಿ ಕೊರೋನಾದ ಬಗ್ಗೆ ಚೆನ್ನಾಗಿದೆ. ಇನ್ನು ಜನವರಿ 1st ಇಲ್ಲೇ ಏನೋ ನಮ್ಮರೆಲ್ಲ ಅಭಿಮಾನಿಗಳು ಏನೋ ಮಾಡಬೇಕು ಅಂತ ಇದ್ದಾರೆ. ಹಂಗಾಗಿ ಮುಂದಿನ ದಿನದಲ್ಲಿ ಇನ್ನು ಜೀವಮಾನದಲ್ಲೇ ನೀವು ಕಂಡು ಕೇಳಿರೋದಂಥ ಕಾಮಿಡಿಗಳು ಇನ್ನು ಬರ್ತಾವ್ರಿ. ರಂಗಭೂಮಿ ಕಲಾವಿದರಾಗಿ ನಮ್ಮದು ಹುಟ್ಟಿನಿಂದಲೇ ರಂಗಭೂಮಿ ಕಲಾವಿದ. ನಾನು ಒಂದು 13-14 ಸಲ ಶಕುನಿ ಪಾತ್ರ ಮಾಡಿದ್ದೀನಿ, ದುಶ್ಯಾಸನ ಪಾತ್ರ ಮಾಡಿದ್ದೀನಿ, ರಾಮಾಯಣದಾಗೆ ವಾಲಿ ಪಾತ್ರ ಮಾಡಿದ್ದೀನಿ, ಸಾಮಾಜಿಕ ನಾಟಕಗಳು ಬೇಜನ್ನು ಆಡಿದ್ದೀವಿ. ಇದೇ ನಮ್ಮ ವೃತ್ತಿಯಾಗಿ ಬಂತು. ಹಂಗಾಗಿ ಈಗ ನಮ್ಮದು ಒಂದು ಸ್ವಲ್ಪ ಮನೆಯದು ಮಗಳದು ಮದುವೆ ಸೆಟ್ಟಾಗಿದೆ. ಹಂಗಾಗಿ ಒಂದು ಸ್ವಲ್ಪ ಇದು ಕಾಮಿಡಿ ಕಡೆಗೆ ಗಮನ ಕೊಟ್ಟಿದ್ದೀವಿ. ಆಮೇಲೆ ಅಭಿಮಾನಿಗಳೆಲ್ಲ ಬಂದರು ಭಾರಿ ನಿರಾಸೆಯಾಗಿ ಹೋಗ್ತಾವ್ರೆ. ಕಳಿಸ್ರಿ ಅಣ್ಣ ನಿಮ್ಮದು ಕಾಮಿಡಿ ಕೇಳಿ, ಶುಗರ್ ಮಾತ್ರ ನುಂಗೋದು ಬಿಟ್ಟೆ, BP ಮಾತ್ರ ನುಂಗೋದು ಬಿಟ್ಟೆ, ಹಿಂಗೆಲ್ಲ ಭಾರಿ ಕಮೆಂಟ್ ಇದನ್ನು ಬರ್ತಾರೆ. ನಾವು ಮುಂದಿನ ದಿನದಲ್ಲಿ ಇಡೀ ಕರ್ನಾಟಕದ ಜನನೇ ನಕ್ಕು ನಲಿಯ ಅಂತ ನನ್ನ ಆತ್ಮದಲ್ಲಿದೆ. ಅದನ್ನು ನಾವು ವ್ಯಕ್ತಪಡಿಸಿ ತೋರಿಸ್ತೀವಿ. ಇದು ಈ ಆಡಿಯೋಗಳೆಲ್ಲ ನೀವು ಸ್ಕ್ರಿಪ್ಟೆಡ್ ಏನಾದ್ರು ಸ್ಕ್ರಿಪ್ಟ್ ಆಗಿ ಮಾಡ್ತಾ ಇದ್ದೀರಾ? ಸ್ಕ್ರಿಪ್ಟ್ ಅಂದರೆ ಎಲ್ಲ ನೀವು ಬೇಕು ಅಂತಲ್ಲ, ಬೇಕು ಅಂತಲ್ಲ. ಅವನು ನಾನು ಮಡಿಕೊಂಡಿಲ್ಲ. ಆಮೇಲೆ ನಾನೇನು ಇಲ್ಲ, ಹೆಂಗಸ್ರು ಮಾತಾಡ್ದಂಗೆ ಮಾತಾಡ್ತಾರೆ. ನಾವೆಲ್ಲೋ ಕೆರೆ ಕಡೆಗೆ ಹೋಗ್ತಾ ಇರ್ತೀವಿ, ಹೊಲದ ಕಡೆಗೆ ಹೋಗ್ತಾ ಇರ್ತೀವಿ, ಅವ್ರನ್ನ ಮಡಿಕೊಂಡಿದ್ದೀವಿ ಅಂತ ಅಂತಾರೆ. ಅಲ್ಲಿ ಮಗ ಹುಟ್ಟಿಸಿ ಬಂದೆ ಅಂತ ಅಂತಾರೆ. ನಾನು ಯಾರನ್ನ ಹುಟ್ಸಕ್ಕೆ ಹೋಗೋಣ? ಹಂಗಾಗಿ ಹಿಂಗೆ ಮಾತಾಡ್ತಾರೆ. ನಾವೇನು ಅದ್ರಾಗೇನು ಇಲ್ಲ. ಈಗ ಹಿಂಗೆ ನಾವೇನು ಮಾತಾಡ್ತೀವಿ ಅದೇ ಮಾತು. ನಾವು ಅಲ್ಲಿಗೆ ಮಾತು ಏನೂ ಇಲ್ಲ. ಆ ಮಿಡ್ರಿಗುಟ್ಟಿನ ನನ್ನ ಮಗ ಯಾವ ಸ್ವಾಮೀಜಿನೂ ನಮ್ಗೆ ಯಾರೂ ಗೊತ್ತಿಲ್ಲ, ಅಲ್ಲಿ ಯಾರೋ ಗೊತ್ತಿಲ್ಲ. ಹಿಂಗಾಗಿ ನಾವು ಒಂದು ಗೌರವ ಕೊಟ್ಟು ಯಾರನ್ನ ಮಾತಾಡ್ಸೋದು. ಹಿಂಗೇನು ಮಾಡಿದ್ದಕ್ಕೆ ಮಾತಾಡೋದಕ್ಕೆ ನಾನು ಕೆಟ್ಟ ಮಾತಾಡೋದು. ಇಷ್ಟು ಬಿಟ್ಟರೆ ಇನ್ಯಾವುದೂ ಅದ್ರಾಗ ಉದ್ದೇಶ ಇಲ್ಲ. ಆಮೇಲೆ ಏನು ಅದರಿಂದ ನಮಗೇನು ಇಲ್ಲ. ನಿಮ್ಮ ಆಡಿಯೋ ನೋಡಿ ಇಷ್ಟಪಟ್ಟವ್ರು ಅದಕ್ಕೆ ಏನಂತೀರಾ? ಏನೋ ನಿಮ್ಮ ಮಾತಲ್ಲಿ ಅಷ್ಟೊಂದು ಏನೋ ಐತೆ ಅಣ್ಣ. ನಿಮ್ಮ ಮಾತಲ್ಲಿ ನೀವು ಮುಂದೆ ದೊಡ್ಡದಾಗಿ ಬೆಳೆದೇ ಬೆಳಿತೀರಾ. ನಿಮ್ಮ ಮಾತಲ್ಲಿ ಕರ್ನಾಟಕದಾಗ ಮುಕ್ಕಾಲು ಜನ ನಕ್ಕು ನಲಿತಾವ್ರೆ. ಎಂಥ ನೋವಿದ್ರು ಇದು ಮಾಡ್ತಾರೆ. ಇದನ್ನು ಮರಿಬೇಡ, ಇದನ್ನು ಬಿಡೋಕೆ ಹೋಗಬೇಡಿ, ಮುಂದುವರ್ಸ್ಕೊಂಡು ಹೋಗಿ. ನಮ್ಮನ್ನು ನಿರಾಶೆ ಮಾಡ್ದಂಗೆ ಆಯ್ತು. ನಿಮ್ಮ ಕೋಟ್ಯಾಂತರ ಅಭಿಮಾನಿಗಳಿಗೆ ನಿರಾಶೆ ಆಗುತ್ತೆ ಅಣ್ಣ ಅಂತ ಬಂದಂಥ ಅಭಿಮಾನಿಗಳು ಹಿಂಗೆ ಹೇಳ್ತಾರೆ. ಉಪೇಂದ್ರ ಅವರೆಲ್ಲ ನಿಮಗೆ ಚಾನ್ಸ್ ಕೊಡೋಕ್ಕೆಲ್ಲ ಮುಂದಾಗಿದ್ದಾರೆ. ಉಪೇಂದ್ರರು ಕಾರ್ ಡ್ರೈವರ್ ಬಂದಿದ್ದರು. ಆಮೇಲೆ ಉಪೇಂದ್ರ ಸಂಘದ ಅಧ್ಯಕ್ಷರು ಬಂದಿದ್ದರು. ಆಮೇಲೆ ಇವರು ಬಿರುಗಾಳಿ ಫಿಲಮ್ ಡೈರೆಕ್ಟ್ರು ಬಂದಿದ್ದರು, ಹೀರೋ ಬಂದಿದ್ದರು. ಆಮೇಲೆ ಜಿ ಕನ್ನಡದವ್ರು ಬಂದಿದ್ದರು. ಈ ಮನೆ ಕಡೆಗೆ ಒಂಚೂರು ಮಗಳ ಮದುವೆ ಏರ್ಪಾಟ್ ಮಾಡಿದ್ದು. ಬನ್ನಿ, ನಿಮ್ಗೇನು ಸೌಲಭ್ಯ ಎಲ್ಲ ಮಾಡಿಕೊಡ್ತೀವಿ. ನಮ್ಮದೊಂದು ಆ್ಯಕ್ಟಿಂಗ್ ಮಾಡಿ ನಮ್ಮ ಹತ್ರ ಬಂದು ಒಂದು ನಿಮ್ಮ ವಾಯ್ಸು ಮಾಡಿ, ನಿಮ್ದು ಅದೇನು ಎಲ್ಲ ಪ್ರೈವೇಟ್ ಒಂದು ಮನೆ ಮಾಡಿ ಕೊಡ್ತೀವಿ, ನಿಮಗೆ ಸೌಲಭ್ಯ ಎಲ್ಲ ಕೊಡ್ತೀವಿ ಅಂತ ಅಂದರು. ಆ ಟೈಮು ಮಗನ ಮದುವೆ ಎಲ್ಲ ಒಂದೇ ಸಲ ಸೆಟ್ ಆಯಿತು. ಹಂಗಾಗಿ ಹೋಗೋಕ್ಕಾಗಲ್ಲ. ಮನೆ ಹತ್ರ ಬಂದು 1.5 ಗಂಟೆ 2 ಗಂಟೆ ಹೊತ್ತು ಡೈರೆಕ್ಟ್ ಕಾದಿದ್ದಾರೆ. ಡೈರೆಕ್ಟ್ರು ಬಂದು
ಇದನ್ನೆಲ್ಲ ನೀವು ಬೆಳಿಬೇಕು ಅಂದ್ರೆ ಕಾರಣ ದೊಡ್ಡಬಳ್ಳಾಪುರ ಟ್ರೋಲ್ಸ್. ಅವ್ರ ಬಗ್ಗೆ ನೀವು ಆಡಿಯೋಗಳು ಹಾಕ್ತಾರೋ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟ? ದೊಡ್ಡಬಳ್ಳಾಪುರದವ್ರು ಅನ್ನೋದು ನನಗೆ ಗೊತ್ತೇ ಇಲ್ಲ. ಇವತ್ತು ಇವರು ದೊಡ್ಡಬಳ್ಳಾಪುರದವ್ರು ಅನ್ನೋದು ಇನ್ನು ಕಂಪು ಗೊತ್ತಿಲ್ಲ ನನಗೆ. ಇವರು ಯಾರು ಬಂದಿರೋರು ಯಾರು ಅನ್ನೋದು ಗೊತ್ತಿಲ್ಲ. ಆಮೇಲೆ ದೊಡ್ಡಬಳ್ಳಾಪುರರು ಅವ್ರಿಗೆ ಈ ಥರನ ಫಸ್ಟ್ಗೆ ಹಾಕಿದಾಗ ಸ್ವಲ್ಪನೇ ಬಾತ್ರೂಮ್ಗೆ ಹೋಗಂಗಾಗೋದು. ಹಿಂಗೆಲ್ಲ ಕೆಟ್ಟ ಮಾತಾಡಿದ್ದೀನಿ ಅಕ್ಕಪಕ್ಕದವ್ರು ಅನ್ನೋರಲ್ಲ, ಏನೋ ನಿಂದೆಲ್ಲ ವೈರಲ್ ಐತೆ ಬೋಳಿ ಮಗನೇ, ಹಂಗೆ ಹಿಂಗೆ ಏನು ನಿಂದು ಹಿಂಗೆ ಮೆರಿತಾ ಇದ್ದಿ ಹಂಗೆ ಹಿಂಗೆ ಅಂತ ಅನ್ನೋರು. ಹಂಗಾಗಿ ಇವರು ಇದಿಷ್ಟೆಲ್ಲನ ನಾನು ನನ್ನ ನರಸಿಂಹರಾಜು ಬಳ್ಳಾಪುರ ಅನ್ನೋದು ಇಷ್ಟಪಡ್ಬೇಕಾದ್ರೆ ಒಂದೇ ಕಾರಣ ಅವರಿಗೆ ನಾನು ತುಂಬ ನನಗೆ ಮಾತಾಡೋಕ್ಕೆ ಮಾತೇ ಬರ್ತಾ ಇಲ್ಲ. ನೀವೇ ನನಗೆ ಮಾತೇ ಬರ್ತಾ ಇಲ್ಲ. ಖಂಡಿತ ಇವತ್ತೇ ನೋಡ್ತಾ ಇರೋದು. ಒಟ್ಟಿನಾಗೆ ಹಂಗಾಗಿ ಇವತ್ತೇ ನೋಡ್ತಾ ಇರೋದು. ಅವರಿಗೆ ನಾನು ಯಾವ ಥರದ್ದು ಮಾತಾಡಬೇಕು ಅನ್ನೋಕ್ಕೂ ಅಲ್ಲಿ ಊರೆಲ್ಲ ನಮ್ಮ ಮನೆಯೆಲ್ಲ ಇದ್ದರೆ ಎಲ್ಲರಿಗೂ ನೋಡಿ ಹಿಂಗೆ ಪರಿಚಯ ಮಾಡಿಸ್ಕೊಡಿ, ಹಿಂಗೆ ಬರ್ತಾ ದಾರಿಯಾಗಿ ನೀವು ಹಿಂಗೆ ಸಿಕ್ಕಿ ಹೋದಿಗೆ ನಾನು ಇಷ್ಟು ಮಾತಾಡ್ತೀನಿ. ಇದೆಲ್ಲ ಕಾರಣ ಕರ್ನಾಟಕದ ಜನತೆ ಎಲ್ಲ ಇಷ್ಟೊಂದು ನರಸಿಂಹರಾಜು ಬಳ್ಳಾಪುರ ನೀನು ಯಾವ ಫಿಲಮ್ ಆ್ಯಕ್ಟ್ರುಗಳಿಗೂ ಯಾವ ಕಾಮಿಡಿ ಆ್ಯಕ್ಟ್ರುಗಳಿಗೂ ಯಾವುದಕ್ಕೂ ಸರಿ ಸಾಟಿಲ್ಲ ಅಣ್ಣ ನೀನು. ಇಷ್ಟೆಲ್ಲ ಜನದಿಂದ ಹೊಗಳಿಕೆ ಬರಬೇಕಾದ್ರೆ ಅವರಿಂದಲೇ ದೊಡ್ಡಬಳ್ಳಾಪುರ ಟ್ರೋಲು ಅವರಿಂದಲೇ ಅಂತ ನಾನು ಜನಗಳಿಗೆ ಮನೋರಂಜಿಸ್ತೀರಾ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರ ಪ್ರೀತಿ ವಿಶ್ವಾಸಕ್ಕೆ? ಇಲ್ಲಿ ಜೋಬಲ್ಲೇ ಇದೆ ಎಲ್ಲ ಮನೋರಂಜನೆ ಮಾಡೋದು. ನಮಗೆ ನನಗೆ ಊಟ ತಿಂಡಿ ಆಸ್ತಿ ಮನೆ ಏನೂ ಬೇಕಿಲ್ಲ. ಜನ ನರಸಿಂಹರಾಜು ಅಣ್ಣ ನಿಮ್ಮಿಂದ ಕರ್ನಾಟಕದಾಗ ಜನ ನಕ್ಕು ನಲಿತಾ ಐತೆ ಅಣ್ಣ. ಯಾವುದೊಂದಕ್ಕೂ ಯಾವುದೇ ಪ್ರೋಗ್ರಾಮ್ ಆಗಲಿ ಯಾವುದೇ ಇನ್ನೊಂದು ಸಮಾರಂಭಗಳಾಗಲಿ ಅಣ್ಣವ್ರದ್ದೊಂದು ವಾಯ್ಸ್ ಹಾಕ್ರಿ, ಅಣ್ಣವ್ರೊಂದು ವಾಯ್ಸ್ ಹಾಕ್ರಿ ಅಂತ ಅವ್ರಿವ್ರು ಹೇಳ್ತಾರಲ್ಲ, ಅದನ್ನು ಕೇಳಿ ನನಗೆ ಖುಷಿ ಆಗ್ತಾಯಿತ್ತು. ಅವರು ಏನು ಲಕ್ಷಾಂತರ ರೂಪಾಯಿ ಕೊಟ್ಟಷ್ಟೇ ನನಗೆ ಮಾತ್ರ ಖುಷಿ ಆಗ್ತಾಯಿತ್ತು. ಇವತ್ತೇ ನಾನು ಇದನ್ನು ನೋಡಿರೋದು. ಆಮೇಲೆ ಹಂಗೆ ಹಿಂಗೆ ಏನೇನು ಅಂತ ಅನ್ನೋರು ಏನಕ್ಕೂ ಇಲ್ಲ. ಈಗ ಮಾತಾಡ್ರೆ ನಾನು ಬೈಯೋದು ಇದೇ ಮಾತು ಬೈಯೋದು. ನಾನು ಏನು ಹೇಳೋ ನಾನೇನು ಮಾಡಿಲ್ಲ. ಅದನ್ನು ಜನ ಖುಷಿ ಪಟ್ಟವ್ರಲ್ಲ. ಹುಚ್ಚ ಅಭಿಮಾನಿಗಳು ಹುಚ್ಚ ಅಭಿಮಾನಿ ಅಣ್ಣ. ಒಂದೇ ಒಂದು ಮಾತಾಡೋಣ ನೀನು, ನಾನು ನಿದ್ದೆ ಮಾಡ್ತೀನಿ. ಒಂದೇ ಒಂದು ಮಾತಾಡೋಣ ನಿದ್ದೆ ಮಾಡ್ತೀನಿ ನಾನು ಅಂತ ಅನ್ನೋರು 100 ಜನ ಫೋನ್ ಮಾಡ್ತಾರೆ. ಆಮೇಲೆ ಇದು ಏನು ಮಾತು ನಿಲ್ಲಿಸ್ಬೇಡಣ್ಣ. ನೀವು ಮಾತು ನಿಲ್ಸಿದ ಮಾಮೂಲಿ ನಾವು ಏನು ಎಡಿಟ್ ಆಯಿತು ಅದಕ್ಕೆ ಎಡಿಟ್ ಆಗ್ತೀವಿ. ನಿಮ್ಮ ನೆನಪಿಗೋಸ್ಕರ ಖುಷಿಯಾಗಿ ಮನೆ ಕಂತೀವಿ. ಒಂದು ಆಡಿಯೋ ಬಿಡೋಣ, ಇನ್ನೊಂದು ಆಡಿಯೋ ಬಿಡೋಣ, ನಮ್ಗೆ ಯಾವುದು ಬೇಡ, ಫಿಲಮ್ ಬೇಡ, ಇನ್ನೊಂದು ಬೇಡ, ಕ್ಯಾಬ್ರೆ ಬೇಡ, ಇನ್ನೊಂದು ಬೇಡ. ನಮ್ಮ ಮನಸ್ಸು ಹಗುರ ಮಾಡ್ತಿರಲ್ಲ ಅಷ್ಟಕ್ಕೆ ನೀವು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ರಣ್ಣ. ಒಂದು ಸ್ವಲ್ಪನ ಕೆಟ್ಟ ಮಾತಾಡೋದು ಕಮ್ಮಿ ಮಾಡೋಣ ಅಂತನ ನಮ್ಮ ಅಭಿಮಾನಿಗಳು ಬಂದರೆಲ್ಲ ಹೇಳ್ತಾ ಇರೋದು. ದಿನಕ್ಕೆ ಕನಿಷ್ಠ ಅಂದ್ರೆ ಒಂದು 4-5 ಕಡೆಯಿಂದ ಬರ್ತಾರೆ. ಬಾಗಲಕೋಟೆ, ಬಿಜಾಪುರ, ಕೊಳ್ಳೇಗಾಲ, ಬೆಂಗಳೂರು, ಕೋಲಾರ ಇವರೆಲ್ಲ ಬಂದು ಹೇಳೋದಿಷ್ಟೇನ. ಹಂಗಾಗಿ ಒಂದು ಸ್ವಲ್ಪ ನೀವೇನು ಮಾತಾಡಿರೋದಾಗ ಒಂದು ನಗು ಇರ್ತಾರಣ್ಣ ನೀವು ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಫಿಲಮಲ್ಲಿ ಕಾಣಿಸ್ಕೊಬೋದಾ? ನೀವು ಕಾಣಿಸ್ತೀರಾ? ಏನೋ ನಿಮ್ಮಂಥ ಅಭಿಮಾನಿಗಳು ಆಮೇಲೆ ನಮಗಿನ ಕಲಾವಿದರುಗಳಿದ್ದಾರೆ. 2-3 ಸಲ ಬಂದು ಕರೆದಿದ್ದಾರೆ ಫಿಲಮ್ಗೆ ಹೋಗಿ. ನಾನೇ ಹೋಗೋಕ್ಕಾಗಿಲ್ಲ. ಇನ್ನು ಮುಂದೆ ಆ ಥರ ಸಿಕ್ಕಿರೆ ಖಂಡಿತ ನಾನು ಅದನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ಇದೇನು ಅಂದಿರೋದಲ್ಲ ಅದನ್ನೇ ಜೀವನದಾಗೆ ಅದನ್ನೇನೋ ಒಂದು ಆಧಾರ ಸ್ತಂಭವಾಗಿ ಉಪಯೋಗಿಸ್ಕೊಂಡು ಕಂಡೀಷನ್ನಾಗೆ ಆ್ಯಕ್ಟಿಂಗ್ ಮಾಡ್ತೀನಿ ಸರ್. ನಾನು ಇದನ್ನು 100ಕ್ಕೆ 100 ಸತ್ಯವಾದ ಮಾತಿದೆ. ಖಂಡಿತ. ಇದರಲ್ಲಿ 2 ಮಾತಿಲ್ಲ. ಇಷ್ಟು ನೋಡಿರೋದು ಜನ ಅದ್ರಾಗ ಪ್ರತಿಭೆ ಮುಖಾಂತರ ನನ್ನ ಮಕ ನೋಡ್ಲಿ ಅನ್ನೋದು ನನ್ನ ಅಭಿಮಾನಿ ಕೋಟೆ ಅಂದ್ರೆ ನನ್ನ ಅಭಿಮಾನಿಗಳು ತುಂಬುವುದೇ. ಅದು ಕೋಟಿ ಹಣದ್ದಲ್ಲ ಹೇಳ್ತಾ ಇರೋದು, ಕೋಟಿ ನಮಸ್ಕಾರ. ಇಡೀ ನಮ್ಮ ಅಭಿಮಾನಿಗಳು ಎಲ್ಲರೂ ಅವ್ರಿಗೆ ಒಂದು ಸೆಲ್ಯೂಟ್ ಅಂತ ಹೇಳ್ಬೋದು ದೊಡ್ಡಬಳ್ಳಾಪುರ ಟೋಲಲ್ಲಿ. ಕರ್ನಾಟಕದಲ್ಲಿ ಯಾವ ಹೀರೋಗೂ ಕಮ್ಮಿ ಇಲ್ಲ ಹಂಗಾಗ್ಬಿಟ್ಟಿದ್ದೀರಾ, ಫ್ಯಾನ್ಸ್ ಗಳಿಕೆ ಮಾಡ್ಬಿಟ್ಟಿದ್ದೀರಾ. ನಾನೇನು ಹೇಳಕ್ ಇಷ್ಟಪಡ್ತಿಲ್ಲ. ನಾನು ಹಿಂಗೆ ಮಾತಾಡಿ ನಮ್ಮ ಮೋಹನ್ ಅಣ್ಣ ಆಮೇಲೆ ನಮ್ಮ ಮರೇನಿ ಇವರು ಮಾತಾಡೋರು ಇಲ್ಲೇ ಬಿಟ್ಟಿದ್ರೆ ಅದೇನೂ ಆಗ್ತಿರಲಿಲ್ಲ. ಅದನ್ನೆಲ್ಲ ನಾವು ಪ್ರಚಾರ ಮಾಡಿ ನರಸಿಂಹರಾಜು ಇಡೀ ಕರ್ನಾಟಕದಾಗ ಮೂಲೆಗೂ, ಆಮೇಲೆ ಅದ್ಯಾರೋ ನೆದರ್ಲ್ಯಾಂಡ್ ಅದೆಂಥದ್ದು ಸ್ವಿಟ್ಜರ್ಲ್ಯಾಂಡು ಅಲ್ಲಿ ಅಭಿಮಾನಿಗಳೆಲ್ಲ ದುಬೈಯವರು ಅಲ್ಲೆಲ್ಲ ಫ್ಯಾನ್ಸ್ ಆಗ್ಯವ್ರು ಅನ್ನೋದಕ್ಕೆಲ್ಲ ಕಾರಣ ನಮ್ಮ ಇದು ದೊಡ್ಡಬಳ್ಳಾಪುರ. ಖಂಡಿತ ನಾನು ಇನ್ನು ಮಾತಾಡೋದಕ್ಕಾಗಲ್ಲ, ಮಾತು ಒಂಥರ ಏನೋ ಬರುತ್ತೆ. ಹಂಗಾಗಿ ಅವರೇ ಕಾರಣ ದೊಡ್ಡಬಳ್ಳಾಪುರದವರಿಗೆ ಇದೆಲ್ಲ ಸಲ್ತಕ್ಕದ್ದು. ನಂದೇನು ಸಲ್ತಕ್ಕದಲ್ಲ, ಎಲ್ಲ ಅವ್ರಿಗೆ ಸಲ್ತಕ್ಕದ್ದು. ಇಷ್ಟು ಜನ ನಮ್ಮ ಮನೆ ಪಕ್ಕದ ಊರರೇ ನಾನು ನರಸಿಂಹರಾಜು ಅನ್ನೋದು ಯಾರು ಅನ್ನೋದು ಗೊತ್ತಿಲ್ಲ. ಇಡೀ ಕರ್ನಾಟಕ ಪ್ರತಿಯೊಂದು ಕಡೆಗೂ ಒಂದು ಮನೆಗೂ 4-5 ಜನ ತವ ನನ್ನ ವಾಯ್ಸ್ ಕೇಳ್ತಾರೆ. ಅಂಥದ್ರಾಗ ಅದೆಲ್ಲ ಅವ್ರಿಗೆ ಸಲ್ತಕ್ಕದ್ದು.
ಖಂಡಿತ. ಇನ್ನೇನಾದ್ರು ಹೇಳಕ್ ಇಷ್ಟಪಡ್ತೀನಿ? ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಒಂದು ಸಲನಾದರೂ ನನ್ನ ಕರ್ನಾಟಕದ ಜನತೆಗೆ ನನ್ನ ಮುಖ ತೋರಿಸ್ಬೇಕು ಅಂದರೆ ಯಾವ್ದಾನ ನಂದು ಯಾವ್ದಾನ ಒಂದು ಫಿಲಮಲ್ಲಿ ಯಾವ್ದಾನ ಒಂದು ನನಗೆ ಚಾನ್ಸು ಖಂಡಿತ ಕೊಡಿಸ್ಬೇಕು. ನೀವು ಖಂಡಿತ ಕೊಡಿಸ್ಬೇಕು ಇಷ್ಟೇ. ಒಂದು ಚಾನ್ಸ್ ಕೊಡಿಸ್ಬೇಕು. ಇದು ಚಾನಲ್ ಬಂದು ದೊಡ್ಡಬಳ್ಳಾಪುರದವ್ರದ್ದು ಮರೆಮಾಚದರಲ್ಲಿ ಬೆಳಕು ಅಂತ ಪ್ರೋಗ್ರಾಮ್, ಬಗ್ಗೆ ಏನ್ ಹೇಳ್ತೀರಾ? ಇದು ಖಂಡಿತ ಮರೆಮಾಚದ್ರಾಗ ಏನೈತೆ, ಈ ಬೇಲಿಯಿಂದ ಕಡೆಗೆ ಹೋಗಿ ನಾವು ಏನ ಮಾಡ್ರೆ ಅದೇನು ಪ್ರತಿಬದ್ಧತೆ ಹಿಂದ್ಗಡೆ ಬರೀ ವಾಯ್ಸ್ ಕೇಳ್ತಿರೋ ಜನ ನೀವು ಮಕ ನೋಡ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಪ್ರೋಗ್ರಾಮ್ ಬಗ್ಗೆ? ಇದು ನಾನೇ ನರಸಿಂಹರಾಜು. ಇದು 3 ದಿನಕ್ಕೆ ಪರಿಹಾರ ಅಂತಾನೆ ಟಿವಿಯಾಗ ತೋರಿಸೋರು. ಆ ಮೊಬೈಲಾಗ ಯಾರೋ ಫೋನ್ ನಂಬರ್ ಕೊಟ್ಟವ್ರೆ ಅಂತ ನಾ ಸ್ವಾಮೀಜಿಗೆ ಕಿತ್ಕೊಟ್ಟಿದ್ದು ನಾನೇ. ಹಿಂಗೆ ಮೊಬೈಲಾಗೆ ಇಂದು 3 ದಿನಕ್ಕೆ ಪರಿಹಾರ ಅಂತ ಹೇಳ್ತಾರಲ್ಲ ಟಿವಿಲಿ, ಗೊತ್ತರ ನಿಮಗೆ ಜ್ಯೋತಿಷಿರುಗಳು, ಈ ಥರ ಅಂತ ತಿಳ್ಕೊಂಡು ನಾನು ಹಂಗೆ ಮಾಡಿದೆ. ಇನ್ನೊಂದು ರವಟ್ ಹಿಂದಕ್ಕೆ ಹೋಗಿದ್ರು ನಾಯಿ ಅಗದು ಬಿಡೋದು, ಅವತ್ತೇ ನಾಯಿ ಇದೈತೆ. ಬಚ್ಲಿಂದ ಕಡೆಗೆ ಹೋಗಿ ಕೀಳಕ್ಕೆ ಹೋದ್ನಲ್ಲ ಅವತ್ತೇ ನಾಯಿ ಇದೈತೆ. ಅವತ್ತು ಇನ್ನೊಂದು ರವಟ್ ಒಂದು ಹೆಜ್ಜೆ ಹಿಂದಕ್ಕೆ ಇಕ್ಕಿದ್ರೆ ನಾಯಿ ಅಗದು ಬಿಡೋದು. 7 ಮರಿ ಇದೈತೆ ಅವತ್ತು ನಾಯಿ. ಹಂಗಾಗಿ ಅವತ್ತು ಹಂಗೆಲ್ಲ ಮಾಡಿ ಇದೆಲ್ಲ ಪ್ರತಿಯೊಂದು ನಾನೇನು ಮಾತಾಡ್ತೀವಿ ಅಂತ ತಿಳ್ಕೊಂಡಿದ್ದೀವಿ ಹೊರತು ನಾನು ಈ ಥರ ಟ್ರೋಲ್ ಮಾಡ್ತಾರೆ ಹಿಂಗೆ ಬಿಡ್ತಾರೆ ಖಂಡಿತ ಗೊತ್ತಿಲ್ಲ. ನಾನು ರೇಗ್ಸೋದಕ್ಕೆ ಬೈದಿದ್ದೀನಿ ಸರ್. ನಾನು ರೇಗ್ಸೋದಕ್ಕೆ ಬಿಟ್ಟರೆ ನಾನು ಯಾವುದೂ ಅಂಥದ್ದು ಮಾಡಿಲ್ಲ, ಮಾಡೋದು ಇಲ್ಲ. ಸುತ್ತು ಹೇಳಿ ಕೇಳಿ ನೋಡಿ ನರಸಿಂಹರಾಜು ಅಂದರೆ ಯಾರು ಒಂದು ಕೆಟ್ಟದ್ದು ಮಾತಾಡ್ತಾನೆ, ಒಬ್ಬನ ಯಾರನ್ನ ಇಟ್ಕೊಂಡವನ, ಇನ್ನೊಂದು ಮತ್ತೊಂದು ಸುತ್ತು ಹೇಳಿ ಕೇಳಿ ನೋಡಿ. ಬೆಳ್ಳೆ ಹೋಬಳಿಲೇ ಕೇಳಿ, ಉಗುನಹಳ್ಳಿ ಪಂಚಾಯತಿ ಕೇಳಿ, ತುಮಕೂರು ತಾಲೂಕಾಗೆ ಕೇಳಿ. ನಮ್ಮ ನರಸಿಂಹರಾಜು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ, ನರಸಿಂಹರಾಜು ಅಂತ. ನಾನು ಸೌಂಡ್ ಜಾಸ್ತಿ ಕೊಡ್ತಾರೆ, ಏನನ್ನ ಮಗ ಗೊತ್ತ. ಸ್ವಲ್ಪ ಕಿವಿ ನಮ್ಮದು ಕೇಳಲ್ಲ, ಅದಕ್ಕೆ ಸೌಂಡ್ ಕೊಟ್ಟಿದ್ದೀನಿ. ಒಂದ್ ಕಡೆ ಕಿವಿ ಕೇಳಲ್ಲ ಸ್ವಾಮಿ. ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ ಹಲೋ, ಯಾರು ದಾಸರು? ಯಾರು ಅರ್ಕೇರಿ ದಾಸರು? ಗೊತ್ತಾಗ್ಲಿಲ್ವಾ? ಇಲ್ಲ ಸ್ವಾಮಿ. ನಾನ್ ಮೊನ್ನೆಲ್ಲ ಫೋನ್ ಮಾಡಿದ್ನಲ್ಲಪ್ಪ. ಹೆಂಗಿದ್ಯಾ? ಆರೋಗ್ಯನ ಏನು ಸಮಾಚಾರವೇನು? ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದಾರ? ಎಲ್ಲ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದಾರ? ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರ? ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದಾರ? ಅಕ್ಕ ಏನ್ ಮಾಡ್ತಾ ಇದೆ, ಏನ್ ಮಾಡ್ತಿದೆ, ಏನ್ ತಿಂಡಿ ತಿಂದ್ರಿ, ಏನ್ ಅಡಿಗೆ ಮಾಡಿದ್ದಾರೆ, ನಿನ್ನೆ ಏನ್ ಊಟ ಮಾಡಿದ್ರಿ, ಇವತ್ತೇನ್ ಊಟ ಮಾಡಿದ್ರಪ್ಪ? ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಒಂದೇ ಸಮಯಕ್ಕೆ ಮಾತಾಡಿದ್ರು ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ ಹೆಂಡತಿ ಎಲ್ಲ ಚೆನ್ನಾಗಿದಾರಾ? ಮಕ್ಕಳೆಲ್ಲ ಚೆನ್ನಾಗಿದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಮಕ್ಕಳು ಕಾಲೇಜ್ಗೆ ಹೋಗಿದ್ದಾರೆ. ಹೆಲ್ತ್ ಇದು ಅದು ಇವಾಗ ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಾ? ನಾವು ಒಂದು ಚಿಕ್ಕದಾಗ ಒಂದು ಅಂಗಡಿ ಇದೆ, ಅಂಗಡಿ ಸಾಮಾನು ತಗೊಂಡ್ಬರೋದು, ಮನೆ ಕಡೆ ಕೆಲಸ ಕಾರ್ಯ ಮಾಡ್ಕೊಂಡು. ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ದ ನಮ್ದು ₹1 ಯಾವ್ದು ಜಮೀನ್ ಇಲ್ಲ ಸ್ವಾಮಿ ನಮ್ಮ ಹೆಸರಾಗಿ. ಹೌದಾ? ಮತ್ತ ಈಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ? ಏನ್ ಕೆಲಸ ಮಾಡ್ತೀನಿ ಜಮೀನ್ ಇಲ್ದಿದ್ಮೇಲೆ? ನಮ್ಮ ತಾಯಿ ಹೆಸರಿನಾಗ ಐತೆ. ಹೌದಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ನಮ್ ಯಾರಿಗೆ? ತಾಯಿಯವ್ರಿಗೆ. ನಾವು ಅವ್ರ ಮಕ್ಳೇ. ಅವ್ರ ಮಕ್ಳೇ ನಾವು. ಅಲ್ಲ ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಲ್ಲೇ? ನಮಗೂ ಮಕ್ಳೆಲ್ಲ ಮದುವೆ ಅವ್ರ ಮದ್ವೆ ಆಗಿಲ್ಲ. ನಮ್ಮ ಅಪ್ಪ ನಮ್ ತಂದೆ ತೀರೋಗ್ಯವ್ರೆ. ಹೌದಾ? ಮತ್ತೆ ಬೇರೆ ಮದ್ವೆ ಆಗಿಲ್ವಾ ಅಮ್ಮರು? ಇರ್ಲಿ ಪರವಾಗಿಲ್ಲ. ಅವಾಗ್ಲೇ ಸತ್ತೋ ನಿಮ್ ತಂದೆ ಸತ್ತೋಗಿ ಎಷ್ಟು ವರ್ಷ ಆಯ್ತು? ಅಲ್ಲ ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ? 11 ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ ತಂದೆ ಸತ್ತೋದ್ಮೇಲೆ ಅವಾಗ್ಲೇ ಮದ್ವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮಂಗೆ? ನಮ್ ತಾಯರ್ಗೆಲ್ಲ ನಮ್ಗೆಲ್ಲ ಮದ್ವೆ ಆಗಿ ನಮ್ಗೂ ಮಕ್ಕಳಾಗಿ ನಮ್ಮ ಮಕ್ಕಳು ಮದ್ವೆ ಬಂದವೆ. ಅಲ್ಲ ರೀ, ನಿಮ್ ತಂದೆ ತೀರೋದ್ರಲ್ಲ, ಅವಾಗ ನಿಮ್ ತಾಯಿಯರ್ಗೆ ಇನ್ನೊಂದ್ ಮದ್ವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ ತಾಯರ್ಗ ಎಷ್ಟು ಜನ ಕೆರ ಅರ್ಧಂಗ್ಲೇನೋ ನಮ್ಮವ್ವ ಹಂಗಂದ್ರೆ ರೇ. ಜೀವನ ಸಂಗಾತಿ ಒಬ್ರು ಬೇಡವನ್ರಿ ನಿಮ್ಮ ಅಮ್ಮಂಗೆ? ಅಯ್ಯೋ ಸ್ವಾಮಿ, ಇದು ನಮ್ಮದು ಇಲ್ಲಿ ಇದು ಹಾಂಗ್ಕಾಂಗ್, ಸಿಂಗಾಪುರ್, ಅಮೇರಿಕಾ, ಇಲ್ಲಿ ತುಮಕೂರು, ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗೆ ಸ್ವಾಮಿ.
ಇಡೀ ಊರ ಎಲ್ಲ ಸೇರಿ ಮಣ್ಕೊಂಬೆಲ್ಲ ಮರಕ್ ಕಟ್ಟಿ ಹೊಡೆದ್ಬಿಟ್ಟಾರ ಹಂಗಂದ್ರೆ ನಮ್ಮ ಮಗುನ್ನ. ಹೌದಾ? ಇನ್ನೊಂದ್ ಮದ್ವೆ ಆಗಿಲ್ಲ ಅಂತ ಅಂದ್ರೆ ನಮ್ ಅಣ್ತಂಬು ನಮ್ ನೆಂಟ್ರಿಗೆಲ್ಲ ಸೇರಿ ಮರಕ್ ಕಟ್ಟಿ ಹೊಡೆದ್ಬಿಟ್ರು ನನ್ನ. ತಿಂತೀರಿ ಅಂತ ಮಾತಾಡ್ತಿರಲ್ಲ ನಮ್ಮ ಎದುರಿಗೆ. ಅಲ್ಲ ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ, ತಿಂತೀರ ತಾಯಿಗೆ ನಿಮ್ ತಾಯಿಗೆ ಹಂಗೆ ಮಾಡಿದ್ರಿ ನೀವು. ರೈ ನಮ್ ತಂದೆ ತಾಯಿ ಬದುಕೋರ್ ಕಣ್ರಿ ರೈ. ಅದಕ್ಕೆ ಸತ್ತೋಗ್ಬಿಟ್ರಿ ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲೆಲ್ಲ ಆಗಲ್ವಾ? ಬೆಂಕಿ ಇಕ್ಬಿಡ್ತ ನಮ್ಗೆ. ಈಗ ಅವುಗೆ ತಲೆ ಯಾಕೆ ಮಾಡಿದೀರ ಅಂತ ನಮ್ಮ ಮಣ್ದಿನೆಲ್ಲ ಕೆರ ಅರ್ಧವಂಗ್ ಮಾತಾಡ್ಬಿಟ್ಟೆ ಚೆಲ್ಮಣ್ಣ, ನೀನು ಹಂಗ್ ಮಾತಾಡ್ಬಿಟ್ಟು ಇಕ್ಬಿಟ್ಟೆ. ಇವೇ ಚೆಲುವಣ್ಣಲ್ಲ, ನರಸಿಂಹರಾಜು ಬಳ್ಳಾಪುರ. ಅಯ್ಯೋ ತಲೆ ಕೆಡಿಸ್ಬೇಡಿ ಸ್ವಾಮಿ. ನೋಡಿ ನಮ್ಗೆ ಇವತ್ತು ಇಷ್ಟು ವರ್ಷಕ್ಕೆ ಇವತ್ತೇ ಮಾತಾಡ್ದಂಗಿರೋದು ನಾನು. ನನಗೆ ತಲೆ ಕೆಡಿಸ್ಬೇಡಿ ನೋಡಿ, ಈಗ ಮಾತಾಡ್ ಬೆಂಕಿ ಇಕ್ಕೊಂಡಂಗ ಆಗ್ಬಿಡ್ತೈತಿ ನಂಗೆ. ಆಯ್ತು, ನಿನ್ ಹೆಸರು ನರಸಿಂಹಣ್ಣ ಅಲ್ಲ ಬಳ್ಳಾಪುರ? ಓ ಅಣ್ಣ ಆಯ್ತು. ಹಾ, ನಿಮ್ ಅಪ್ಪವ್ರನ್ನ ನಡ್ಕೊಂಡು ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ಬೇಕಾರೆ ಸೈಕಲ್ ತುಳ್ಕೊಂಡು ಹೋಗ್ಬೇಕಾರೆ ಗಿಡ ಮರ ತೊಂದರೆಲ್ಲ ಹೋಗಿ ಆ ಕಾಡ್ ಮಧ್ಯದಾಗ ಹೋಗಿ ನೀರೆಲ್ಲ ಹಾಯಿಸಿ ಮೆಣಸಿನ ಗಿಡಕ್ಕೆ ಆ ಕೋಸಿ ಎಲ್ಲ ಇದಾಯಿಸ್ಬಿಟ್ಟು ಅದ್ ನೀನೇ ಹೋಗಿ ಮಾಯಿಸ್ಬಿಟ್ಟು ಬಂದು ಆಮೇಲೆ ಕೂಡ್ ಮನೆ ಕಣಕಿಲ್ಲ. ಮಟ್ ಮಧ್ಯಾಹ್ನ ಏನಕ್ ಮನೆ ಕಂಡಿದ್ದೆ ನೀನು? ನೀನ್ ದೊಡ್ಡನೂ ಅಲ್ಲ ಚಿಕ್ಕನೂ ಅಲ್ಲ. ನೀನ್ ಏನ್ ಈ ತರ ಮಾಡ್ತೀನಿ ನೀನು? ನಾವೇನಂದ್ ಹೇಳಿದ್ರೆ ನಮ್ಮನೆ ಬೈಕೊಂಡು ಓಡಾಡ್ತೀಯ ಕೂಡ್ದು. ಅಂತ ನನ್ ಮಗ ಇಂತ ನನ್ ಮಗ ಅಂತ ಹೇಳಿ. ನೀನಾದ್ರೆ ಸುಮ್ನೆ ಕುಡ್ದು ದುಡ್ಡು ಹೊಂಚ್ಕಂತ ದುಡ್ಡು ಕುಡ್ದು ಬಂದ್ ಮನೆ ಕಂತಿ ಮೆಣಸಿನ ಗಿಡಕ್ಕೆ ನೀರ್ ಹಾಸಕ್ ಹೋಗೋನಲ್ಲ. ಮೊನ್ನೆ ಹೋದ ವರ್ಷ ನೀವು 8 ಕ್ವಿಂಟಲ್ ಮೆಣಸಿಗೆ ಬರ್ದು ದುಡ್ಡು ಬಾಚಿದ್ರಿ. ನಾವೇನ ಕೇಳಕ್ ಬಂದ್ವಾ? ನಮಗ್ ಬ್ಯಾಗ ಕೇಳಿದ್ರೆ ಏನೋ ಚೆನ್ನಾಗಿದ್ರೆ ನೀನು ಚೆನ್ನಾಗಿದ್ರೆ ನಮ್ಗೂ ಸಾಕು. ಅವ್ರ ದುಡ್ಡು ಮನೆಗೆ ದುಡ್ಡು ಮಡಗಿರ್ತಾರೆ. ನೀನು ತಾಂಡ ಪೆಟ್ಕೆಲ್ಲಿ ನೀನ್ ತಾಂಡ ಕೂಡ್ ಬಂದು ಹಿಂಗ್ ಮನಿಕೊಂಡ್ಬಿಟ್ರೆ ಓದ್ಕೊಂಡು ಆಮೇಲೆ ತಿನ್ಕೊಂಡು ಮನಿಕೊಂಡು ಕೂಡ್ಕೊಂಡು ಬಿತ್ಕೊಂಡು ಉಣಿಕೊಂಡು ಕುಡ್ಕೊಂಡು ಊಟ ಮಾಡ್ಕೊಂಡು ಮನಿಕೊಂಡು ಎದೊಳೋದು ಮನಿಕಣದು ಕುಡಿಯೋದು ಬರೋದು ಮನಿಕಣದು ಎದೊಳೋದು ಕುಡಿಯೋದು ಮನಿಕಣದು ಬರೋದು. ಅಯ್ಯೋ 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 ಮಾತ್ರೆ ಇವನ ಇದು ಎದ್ದೋದು ಕುಡಿಯೋದು ಮನೆ ಕಾಣೋದು. ಮೆಣಸಿನ ಗಿಡ 8 ಕ್ವಿಂಟಲ್ ಮೆಣಸಿನ್ಕಾಯಿ. ಓ ಸರ್, ನನಗೆ ಹುಚ್ಚು ಅಡಿಯೋದ್ ಹತ್ರ ಬಂತು. ಮಾತೆ ಇದು ಏನಪ್ಪ ಹಿಂಗ್ ಮಾತಾಡಿದ ಕತೆ? ನರಸಿಂಹಣ್ಣ ಹೆಸರು ಬೇರೆ ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ. ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ. ನರಸಿಂಹಣ್ಣ ಆದ್ರೇನು, ಚೆಲ್ವಣ್ಣ ಆದ್ರೇನು? ನೀನು ಗೊತ್ತಾಯ್ತಾ? ನಮ್ಗೆಲ್ಲಾ ಹೆಸರು ಗೊತ್ತೈತೆ. ನೀನ್ ಎಂತವನು, ನೀನ್ ಹೆಂಗೆ, ನೀನ್ ಒಂದ್ ಕಾಲದ ಹೆಂಗಿದ್ದೆ ನಂಗೆ ಗೊತ್ತಾಯ್ತಾ? ನನ್ಗೆಲ್ಲಾ ಗೊತ್ತೈತಿ. ನೀನ್ ಕೋಟ್ಯಾಧೀಶ್ವರ, ನೀನ್ ಗೊತ್ತಾಯ್ತಾ? ಆವಾಗ ತಿನ್ಕೊಂಡು 4 ಜನಕ್ಕೆ ಬಟ್ಟೆ ಬರೆ ಎಲ್ಲ ದಾನ ಮಾಡ್ತಿದ್ದೆ. ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ, ಯುಗಾದಿ ಬಂದ್ರೆ ಬಟ್ಟೆ ದಾನ. ನೀನ್ ಹೇಳ್ತಾ ಇರೋದು ಯಾವ್ದು ನಾನೇನು ಇಲ್ಲ. ನಾನ್ ಶಂಕರಪ್ಪನೂ ಅಲ್ಲ, ಗಂಗಣ್ಣನೂ ಅಲ್ಲ, ನೀಲಂಬರಿನೂ ಯಾರು ಏನು ಅಲ್ಲ. ನಾನು ಸತ್ಯವಾಗ್ಲು ನನಗೆ ಫೋನ್ ಮಾಡಿ ಹೇಳಿ ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ, ಪೂಜೆ ಮಾಡ್ಕೊಂಡು ಜೀವನ ಸಾಗಿಸ್ಬಿಡ್ತೀನಿ. ನನಗೆ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ. ಚೆಲ್ವಣ್ಣ ಒಂದು ಮನುಷ್ಯನ ಮಾತು ಹೇಳು, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೊಂಡಿವಂತಿ ನೀನು. ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ. ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ತಿದ್ದೆ ಎಲ್ಲಾರ್ಗುನು. ಆಮೇಲೆ ತಿರ್ಗಿ ಗೌರಿಗೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಲಕ್ಷ್ಮಿ ಕುಂಡ್ರಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ. ಗೌರಿ ಹಬ್ಬಕ್ಕೆ ಬರ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ. ಆಮೇಲೆ ಗಣೇಶನ ಕುಂಡ್ರಿಸಿ ಊರಿಗೆಲ್ಲ ಗಣೇಶನ್ ಕುಂಡ್ರಿಸಿ 3 ದಿವಸ ಆರ್ಕೆಸ್ಟ್ರಾ ಎಲ್ಲ ಇಕ್ಸಿದ್ದೆ. ಆಯ್ತಾ? ಆಮೇಲೆ ಆಯ್ತು ಪೂಜೆಗೆ ನಿಮ್ಮ ದೊಡ್ಡವ್ರು ಸತ್ತೋದಾರಲ್ಲ ಅವ್ರಿಗೆಲ್ಲ ಇಕ್ಕಿ ಧೂಪ ಹಾಕ್ಸಿ ನೀನು ಊಟ ಹಾಕ್ಸಿದ್ದೆ. ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ. ಅವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ. ನೀನ್ ಹಂಗೆಲ್ಲ ಇದ್ದೋನು ನೀನ್ ಯಾಕೆ ನನಗೆ ಉಸಿರು ಕಟ್ಟಿ ಸತ್ತೋದಂಗ ಆತು. ನಮ್ಮನ್ನ ಹೇಳಿದ್ ಏನು ಮಾತಾಡಿ ಏನು ಮಾಡಿಲ್ಲ. ಆಮೇಲೆ ನಾನೇನು ಮಾತಾಡಿಲ್ಲ, ಏನು ಮಾತಾಡ್ತಾಂಬರಿ ಒಂದ ಕುಡ್ದು ಏನ್ ಈ ತರ ಇದ್ ಮಾಡ್ತಿದ್ಯಾ ನೀನು? ನೀನ್ ಏನ್ಕೆ ರಾಜ 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 ಕುಡ್ದು ಮ್ಯಾಕ್ ಮನಿಕಂಡ್ ಕುಡ್ದು ಮನಿಕಂಡ್ ಆಲೋಟೆಗೆ ಕುಡ್ದು ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ. ಹಿಂಗೆ ಮಾತಾಡಿ ನುಂಗಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರೆ ಅದ್ಯಾರ ನೆನೆ ದಿನ. ಚೆಲ್ವಣ್ಣ ಎಲ್ಲ ನರಸಿಂಹರಾಜು ಬಳ್ಳಾಪುರ.
ದೊಡ್ಡಬಳ್ಳಾಪುರ ನರಸಿಂಹರಾಜು ಸ್ವಾಮಿ ಉಸಿರಾಡಕನ ಒಂಚೂರು ಅವಕಾಶ ಮಾಡ್ಕೊಡಿ. ಅಣ್ಣ ನೀನು ಹೆಂಗೆ ಓಡಾಡ್ತಿದ್ದೆ, ಹೆಂಗೆ ಬದುಕ್ತಿದ್ದೆ, ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ, ನೀನ್ ಹೆಂಗೆ ತಿಂದು ಊಟ ಏನು, ಉಪಚಾರ ಏನು, ನಿನ್ನ ಬಟ್ಟೆ ಏನು, ಬರೆ ಏನು, ನಿನ್ ಶೂ ಏನು, ನಿನ್ನ ಒಡವೆ ಏನು, ನಿನ್ ಕಾರ್ ಏನು, ನಿನ್ ಸ್ಟೈಲ್ ಏನು, ನಿನ್ ಗಾಡಿ ಏನು, ನಿನ್ ಸೈಕಲ್ ಏನು, ಸೈಕಲ್ ಓಡಾಡ್ಬೇಕಾದ್ರು ನೀನ್ ಹೆಂಗ್ ಓಡಾಡ್ತಿದ್ದೆ, ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಾಂಭೀರ್ಯ ಒಂದಿತ್ತು, ನೀನ್ ರಾಜನಂಗೆ ಕಾಣ್ತಾ ಇದ್ದೆ. ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದೋಗ್ ಮನೆ ಕಂದಿದ್ಯಾ. ನಮ್ಗೆ ಎಷ್ಟು ಹೊಟ್ಟೆ ಹೊಡಿತೈತೆ, ನೀನ್ ಎಷ್ಟು ಹೊಟ್ಟೆ ಹೊಡಿಬೇಕಾದ್ರೆ ನಮ್ಗೇನು ಅನ್ಸದು. ರೈಲು ಹೋದಂಗೆ ಅದಾಬ್ದಿ ಅಕ್ವಸ್ತು ಟೀ ಅಂತ ಹೋಗುತ್ತಲ್ಲ ಹಂಗೆ ಮಾತಾಡ್ತೀಯಲ್ಲ. ನನ್ಗೆ ಎರಡು ಮಾತಾಡ್ರೆ ಸತ್ವಂಗ ಆಗ್ತೈತಿ. ನೀನ್ ಹಿಂಗ್ ಮಾತಾಡ್ಬೇಕಾದ್ರೆ ನಮ್ಗೆ ಎಷ್ಟು ಹೊಟ್ಟೆ ಹೊಡಿತೈತೆ. ನೀನ್ ಹೇಳು, ನೀನ್ ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದ್ 1.5 ತಿಂಗಳು ಟೈಮ್ ಕೊಟ್ಟಾರಲ್ಲ, ಸತ್ತೋಗ್ತಾ ಇರಲ್ಲ, 2 ಕಿಡ್ನಿನೂ ಫೇಲ್ ಆಗೈತೆ ಅಂತ ನಮ್ಗೆ ಹೊಟ್ಟೆ ಉರಿಯಲ್ವಾ? ಅಯ್ಯೋ ಯಾ ಡಾಕ್ಟರ್ದಾಗ ಹೋಗಿಲ್ಲ, ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ. ಇವ್ ಅಮ್ಮನ್ನ ಅದೇ ಸತ್ತೋಗ್ತಾರೆ ಅಂತ ಈಗ್ಲೇ ಅದ್ರಸ್ತಾವಲ್ಲ ಅಂತ ಕೊಡುಕ್ ನನ್ ಮಕ್ಳು ಇವ್ರು. ನಾವೇ ಕುಡುಕ್ ನನ್ ಮಕ್ಳು ಅಲ್ಲ ಕಣ. ಚೆಲ್ಬಣ್ಣ, ನೀನು ಬಾಯಿ ಹೋದಂಗೆ ಮಾತಾಡ್ಬೇಡ. ನಿನ್ಗೆ ಬಾಯಿ ಹೋದಂಗೆ ಮಾತಾಡ್ಬೇಡ. ನೀನು ಡಾಕ್ಟರ್ ಹೇಳಿಲ್ಲ ಮೊನ್ನೆ. ಯಾಕೆ ಜೀವ ಇಕ್ಕಂಡಂಗ ಆಗ್ತೈತಿ. ಚಾಯ್ನಾಕ್ಕೆ ಕಿಡ್ನಿ 1 ಐತೆ ಅಂತಂದ್ರ ಮಾತ್ರ ನುಂಗ್ಬೇಡ ಅಂದ್ರೆ 2 ಐತೆ ಅಂತಾರಲ್ಲ. ಯಾಕ್ರೆ ಜೀವ ಇಕ್ಕಂಡಂಗ ಆಗ್ತೈತಿ. ನಿನ್ ಕಿಡ್ನಿ 2 ಹೋಗೈತ್ ಕಣು. ನೀನ್ 40 ಈಗಲೇ ಯಾಕೋ ನೋವು ಬಂದಂಗ ಆದ ಈ ಕಡೆಗೆ. ಅಣ್ಣ ನೀನು ಹೊಟ್ಟೆ ಅದಕ್ಕೆ ಊದ್ಕೊಂತ ಇರೋದು. ಹೆಂಗೋಯ್ತು ಸುಮ್ಕಿತ್ತು, ಈಗ ಬೆಂಕಿ ಇಕ್ಕಂಡಂಗತ್ತಲ್ಲ ಕೇಳಿ. ಅಣ್ಣ ನೀನ್ ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದ್ ಕೇಳೋಣ. ನಾನು ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ ನಿನ್ಗೆ? ಒಂಚೂರ ತಣ್ಣಗಿರ ನೀರ್ ಕೊಡು. ಅಯ್ಯೋ ಇದ್ಕಿದ್ದಂಗೆ ಸರ್ ನಿನ್ಗೆ ಸುಮ್ಕಿತ್ತು. ಯಾಕೋ ಉಸಿರಾಡ್ದಾಗ ಉಸಿರೇ ಹೊಡ್ಕೊಂತಿದ್ದಾರೆ ನಿನ್ಗೆ. ಅವ್ರ್ಯಾರು 1 ಹೋಗೈತಿ ಅಂತ ಅಂದ್ರು ತಿರ್ಗಿ. ಅಣ್ಣ ನಿನ್ಗೆ ಮನೆಗೆ ನಿನ್ ಅಣ್ತಂದಿರಲಿಲ್ಲ, ನಾನು ನಿನ್ನ ಆತ್ಮೀಯ ಸ್ನೇಹಿತ, ಅದಕ್ಕೆ ತಡ್ಕಣಕ್ ಆಗ್ಲಿಲ್ಲ. ನಿನ್ 2 ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದು, ಗೊತ್ತಾಯ್ತಾ? ನಿನ್ಗೆ ಅವಾಗ ತಲೆನೋವು ಬರೋದೇನ್ಕಿ ಗೊತ್ತಾಯ್ತಾ ನಿನ್ಗೆ? ಇಲ್ಲ ಎದೆನೋವು ಬರೋದೇನ್ಕಿ ಗೊತ್ತೈತಾ? ಇಲ್ಲ ಹೊಟ್ಟೆ ಊದ್ಕೊಂತಿರೋದ್ ಏನಕ್ಕೆ ಗೊತ್ತಾಯ್ತಾ? 2 ಕಿಡ್ನಿ ಹೋಗೈತಿ ನಿಂಗೆ. ಹೊರ್ಗಡೆಗೆ ಹೋಗಂಗಾಗ್ತೈತೆ, ಹೊರ್ಗಡೆಗೆ ಹೋಗ್ಬೇಕು. ಅದು ಹೊರ್ಗಡೆಗೆ ಏನ್ ಹೋಗಕ್ಕಾಗುತ್ತೆ ಗೊತ್ತಣ್ಣ? ಅವಾಗ ನಿನ್ಗೆ ಕಿಡ್ನಿ ಫೇಲ್ ಆಗೈತಲ್ಲ, ನೀವು ಒಳಗಡೆ ಕೆಲಸ. ಸರ್ ಜನ ಅಂತಂದ್ರೆ ನೀವ್ ಹೇಳೋದು ನನಗೆ ಕೇಳಿಸಿದ್ರೆ ಹೋಗ್ಲಿ ಬಿಡಪ್ಪ ಅನ್ಬೋದಾಯ್ತು. ನೀವ್ ಹೇಳ್ತಿರೋದು ನನಗೆ ಕೇಳಿಸ್ತಾ ಇಲ್ಲ, ಅದಕ್ಕೆ. ಬಂದು ಎಲ್ಲ ನಿಮ್ ರೋಡಿಗೆ ಬಂದು ಮಾತಾಡಿ ಸರ್. ಆಯ್ತು ಸರ್, ಹಂಗೆ ಮಾತಾಡ್ಕೊಂಡ್ ಬನ್ನಿ. ನೋಡಿ ಇಳದರೆ ತೋಳ್ದು ಇಳದರೆ ತೋದೆ ತೆಗ್ದಿದ್ದೆ ನಿಮ್ಗ. ಜಲ್ದಿ ಬನ್ನಿ ಸರ್, ಒಂದ್ ಸ್ವಲ್ಪ ಫ್ಯಾಕ್ಟ್ರಿ ಹತ್ರ. ಅಲ್ಲ ಅಲ್ಲಿ ವರ್ಕರ್ಸ್ ಕಾಯ್ತಾ ಇದಾರೆ ಫ್ಯಾಕ್ಟ್ರಿ ವರ್ಕರ್ಸ್. ಅವರೇ ನಿಮಗ್ ಜೀವನ, ಇವ್ರೆಲ್ಲ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ಕೆಲಸ ಕಾರ್ಯದ ಕಡೆಗೆ ನೋಡ್ಕೊಂಡು ನಿಮ್ ಜೀವನ ನೋಡ್ತೀವಿ. ಅಲ್ಲ ಅಣ್ಣ, ನನ್ ಕೇಳದ್ದೆ. ಅದೇ ಹೇಳದ್ಲ, ನಾನ್ ನಿಮ್ಗೆ ಹೇಳದ್ನಲ್ಲ, ತುಂಬಾ ಚೆನ್ನಾಗಿದ್ದಾರೆ, ಒಡವೆ ಎಲ್ಲ ಹಾಕಂತಾರ ಅವ್ರು, ಕಿವಿಗ್ ವಾಲೆ ಹಾಕೊಂಡ್ ಚೆನ್ನಾಗ್ ಗಾಡಿ ಓಡಿಸ್ತಾರೆ, ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡಿರ್ತಾರೆ, ಚೆನ್ನಾಗಿ ಅವ್ರೆ. ಅವ್ರ ಜೊತೆ ಸಂಸಾರ ಮಾಡ್ಬೇಕು ಅಂತ ನನ್ಗೊಂದ್ ತಿಂಗಳನ ಆಸೆ ಆಗೈತೆ. ಅವ್ರ ಜೊತೆ 1 ತಿಂಗಳನ ಸಂಸಾರ ಮಾಡೇಬೇಕಣ, ಅದೊಂದು ಅವಕಾಶ ಮಾಡ್ಕೊಡು ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ನಮ್ಗೆ ಏನಕ್ಕೆ ಅಣ್ಣ, ಏನಕ್ಕೆ ನಾವು ಅವೆಲ್ಲ, ನಮ್ಗೇನಕ್ ಬೇಕಾವಲ್ಲ. ಈಗ ಮನೆಗಳಾಗೆಲ್ಲ ಗೊತ್ತಾದ್ರೆ ನಮ್ಗೇನು ಜನ ಏನಂತಾರೆ, ಸಮಾಜ ಏನಂತಿದೆ, ಸಮಾಜ ಏನಂತಿದೆ. ಆಮೇಲೆ ಮತ್ತೀಗ ನಾ ಅದು ಕೇಳ್ದೇನ ಅಂದ್ರೆ ಸೇಮ್ ಪಾಯಿಂಟ್ ನಾನು ನಿಮಗೆ ಕೇಳ್ದೆ. ತಿಂಡಿ ಆಯ್ತಾ? ಏನ್ ಇದನ್ನ ಇದೆ ಮರ ಕುಯ್ತೀರಾ? ಕುಯ್ದು ಬಿಡ್ರಿ ಸರ್, ಕುಯ್ದು ಬಿಡಿ. ಹಲೋ ಎಲ್ಲ ಇದು ಹಳ್ಳಿ ಮರ ಮಳೆ ಬಂದಾಗ ತೊಂದ್ರೆ ಆಗುತ್ತೆ, ಕುಯ್ದು ಬಿಡ್ರಿ. ಹಲೋ ಹಲೋ ಸರ್, ನಾನು ನಿಮಗ್ ಆ ತರನೇ ಕೇಳ್ದೆ, ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತೆ ನಮ್ಮ ಹಂಗೆ ಹಿಂಗೆ ಅಂತ. ಓಯ್ ಅವ್ರ ಇವನ್ ಯಾವನ ಇವನು? ಹಲೋ ಹಲೋ ರೇ, ಮಾತಾಡ್ರಿ ರೇ, ನಾನ್ ನಿನಗ್ ಫೋನ್ ಮಾಡಿರೋದು. ಏನು ಒಡೆಗಳಲ್ಲಿ ಏನ್ ಮಾತಾಡ್ತೀರ ಸ್ವಾಮಿ ನೀವು? ನಿಮ್ ಸಂಸಾರ ನೋಡ್ತೀರಿ ನೀವು? ಅಲ್ಲ ರೀ ಸ್ವಾಮಿ, ನಾನು ಆತರ ಕೇಳ್ದೆ, ಹಂಗಂದಿದ್ಕೆ ಮತ್ತೀಗ ಅವ್ರು ಎಲ್ಲೋದ್ರು ಬರೀ ಇವೆ ಸರ್. ಅದನ್ನ ಬಿಟ್ಬಿಡಿ, ಅದು ಕೆರೆಯಿಂದ ಹೋಗಿರೋ ನೀರು ತಿರ್ಗಾ ಒಳಗೆ ಬರ್ತೀನಿ, ಕೆರೆ ಒಳಗೆ. ಅಲ್ಲ ಸರ್, ನಾನು ಅವ್ರಿಗೆ ಆತರ ಕೇಳಿದ್ಕೆ ಅವ್ರು ಇಲ್ಲ ಬರಲ್ಲ, ಖಂಡಿತ ಬರಲ್ಲ.
ಮತ್ತೆ ಅದು ಯಾವಾಗ್ಲೂ ಏನೋ ಆಗಿದ್ದಾವೆಲ್ಲ ಘಟನೆಗಳವೆಲ್ಲ ಹಿಂದಕ್ಕೆ ತಿರ್ಗಾ ರಿಪೀಟ್ ಮಾಡೋದೇನೈತೆ. ಅವರು ಏನಕ್ಕೆ ಆಸೆ ಪಟ್ಟಿದ್ದಾರೆ ಗೊತ್ತಾ? ನೀವು ತುಂಬಾ ಹಲೋ ಹೇಳಿ ಸರ್. ಅಣ್ಣ ನೀವ್ ಏನ್ ಕೆಲಸ ಮಾಡೋದು? ಏನ ಕೂಲಿ ಕೆಲಸ ಮಾಡ್ತೀನಿ ಅಣ್ಣ. ಅಲ್ಲ ಏನ್ ಎಷ್ಟ್ ದಿನಕ್ಕೊಂದ್ಸಲ ಬರೋದ್ ಮನೆಗೆ ಅಂದೆ? ಇಲ್ಲ ದಿವಸ ಬರ್ತೀನಿ ಅಣ್ಣ. ಬೆಳಗ್ಗೆ 5 ಗಂಟೆಗೆ ಎದ್ದೋಗ್ಬಿಟ್ರೆ ಸಾಯಂಕಾಲ ಒಂದು 8:09 ಗಂಟೆಗೆಲ್ಲ ಬಂದ್ಬಿಡ್ತೀನಿ ಅಣ್ಣ. ಮತ್ತೆ ಇದು ಎಷ್ಟು ಜನ ಮಕ್ಕಳು? ನಮ್ಗೆ 2 ಇದಾರೆ ಅಣ್ಣ. ಹೆಂಗಸರು ಸಂಬಂಧಿಕರದ ಹೊಸದ? ಅಣ್ಣ ಹೊಸದೇ, ಹೊಸ ಸಂಬಂಧ. ಯಾವ ಕಡೆ ಮದುವೆ ಆಯ್ತ್ರಿ? ದೂರ ಸಂಬಂಧ. ಯಾಕಣ್ಣ? ಪುಣ್ಯ ಮಾಡಿದ್ರಿ ಬಿಡಿ. ಹೌದಾ? ಯಾಕಣ್ಣ? ಒಳ್ಳೆ ಡ್ರಿಂಕಿಂಗ್ಸ್ ಮಾಡ್ತೀರಾ? ಯಾರಣ್ಣ? ನೀವು? ಒಂದ್ ಸ್ವಲ್ಪ ಮಾಡ್ತೀನಿ ಅಣ್ಣ, 1 ಕ್ವಾರ್ಟರ್ ಡೈಲಿ. ಫುಲ್ ಮಾಡ್ತಾರ ಬಿಡಿ. ಇವ್ರು ಪಾಪ ಒಳ್ಳೆ ದೇವ್ರಂತ ಹೆಂಡತಿ ಪಡೆದಿದ್ಯಾರಿ ನೀವು. ಹೌದಾ? ಥ್ಯಾಂಕ್ಸ್ ಅಣ್ಣ. ಒಳ್ಳೇರಲ್ವಾ ಅಣ್ಣ? ಏನೋ ನಿಮ್ಗೆ ಇನ್ನ ಬ್ಲಡ್ ಹೋಲ್ ಚೆಕ್ ಮಾಡ್ತಿದ್ದೀರಾ? ಬ್ಲಡ್ ಹೋಲ್ ಚೆಕ್ ಮಾಡ್ತಿದ್ದೀರಾ? ನನ್ಗೇನು ಕಾಯಿಲೆ ಬಂದಿಲ್ಲ. ಯಾಕಣ್ಣ? ಯಾವ್ದನ್ನ ಚೆಕ್ ಮಾಡಿಸ್ಬೇಕಾಯ್ತು ಅಣ್ಣ. ನಮ್ ಶಿಲ್ಪಾರ್ ನಿಮಗ್ ಪರಿಚಯ ಅಣ್ಣ? ಇಲ್ಲಪ್ಪ, ನನ್ಗೇನ್ ಪರಿಚಯ ಇಲ್ಲ. ಮತ್ತೆ ಈಗ ನಮ್ ಸಂಬಂಧ ಆಗ್ಬೇಕು ಅಂತ ಅಂದ್ರು. ನಾವು SC-ನೇ. ನಮ್ಗೇನ್ ಪರಿಚಯ ಇಲ್ಲ. ಇದು ಫೋನ್ ಮಾಡಿದ್ರೆ ಯಾವ್ದೋ ಒಂದ್ ಇದ್ರಾಗ ರೂಟಾಗೆ ರಾಂಗ್ ನಂಬರ್ ಅಣ್ಣ ಅಂತಂದ್ರೆ, ಯಾರ ನಮ್ಮ ಮನೆಗೆ ಮಾಡಕ್ ಹೋಗಿ ನಿಮಗ್ ಬಂದ್ ಕಾಣಣ್ಣ ಅಂತ ಅಂದ್ರು. ಅವಾಗಿಂದ ಫೋನ್ ಮಾಡ್ತಿದ್ರು, ಹಂಗಾಗಿ ಫೋನ್ ಮಾಡ್ದು ಅಣ್ಣ. ನಮ್ಮ ಅಣ್ಣಂಗ್ ಫೋನ್ ಮಾಡ್ತೀನಿ ಅಂತಾಳೆ ಯಾವಾಗನ. ಅಣ್ಣ? ಬಳ್ಳಾಪುರ ನರಸಿಂಹಣ್ಣ ಅಂತ ಅವ್ರೆ ನಮ್ಮೂರಾಗೆ. ಅವ್ರಿಗೆ ಫೋನ್ ಮಾಡ್ತೀನಿ ಅಂತಾಳಣ್ಣ. ನಾನೆಲ್ಲ ನಿಮ್ಮ ಅಣ್ಣವ್ರನ್ನ ದೂರ ಸಂಬಂಧ ಅಂತ ಅಂದ್ಲು. ಎಷ್ಟ್ ಜನ ಅಕ್ಕಂಗಿದ್ದೀರ ಅವ್ರು? 3 ಜನ ಅಣ್ಣ. ನೀವು ಯಾವ ದೇವ್ರ ಹಾಕಲ್ ನೀವು? ಯಾವ ದೇವ್ರ ಹಾಕಲ್ ನೀವು? ಆಂಜನೇಯ ಸ್ವಾಮಿ. 3 ನಾಮ. 3 ಜನನಾ? ಹ್ಞೂ ಅಣ್ಣ. ಇವಾಗ ದಿನ ಇಕ್ಕಂತೀರ ಎಲ್ಲ ವಾರದ ದಿನ ಇಕ್ಕಂತೀರ ನಾಮನ? ವಾರ ದಿವಸ. ಒಳ್ಳೆ ಹೆಂಡತಿ ಪಡೆದಿದ್ದೀರ, ನೀವೇ ಪುಣ್ಯವಂತರು. ನೀವು ನಿಮ್ಮ ಹೆಂಡತಿ ಪುಣ್ಯವಂತರಲ್ಲ ಅಣ್ಣ, ನೀವ್ ಪಡೆದಿರೋದು. ಏನೋ ನಾವ್ ಅದನ್ನೆಲ್ಲ ಹೇಳಕ್ ಆಗ್ತದ? ನಮಗ್ ಕಂಡ ಮಟ್ಟಿಗೆ ನೀವು ಪುಣ್ಯವಂತರು. ಡೈಲಿ ಕೇಳಬೇಕಾಗತ್ ನಾಮ ಇನ್ ಮುಂದೆ. ಹೌದಾ? ಆಯ್ತಣ್ಣ. ಅದೇನ ಮಾತಾಡ್ತಾಳೆ ಅಂತ ಅಣ್ಣ ಹತ್ರ ಕೊಡ್ತೀನಿ ನೋಡಿ ಅಣ್ಣ. ಹೇಳಿ ನರಸಿಂಹಣ್ಣ. ಹೇಳಿದೀನಿ ಬಿಡವ. ಅಪ್ಪ ನನಗೆ ಫೋನ್ ಮಾಡಕ್ ಹೋಗ್ಬೇಡಿ, ಹೇಳಿದೀನಿ. ಪುಣ್ಯವಂತರು ಇಂತ ಹೆಣ್ಮಗ್ ಇಂಥವ್ರನ್ನ ಪುಣ್ಯ ಮಾಡಿ ಪಡೆದಿರ್ಬೇಕು. ಡೈಲಿ ಕೇಳ್ರಿ ನಾಮ ಅಂತ ಹೇಳಿದೀನಿ. ಅವರು ಹಲೋ ಹಲೋ ಇವತ್ತು ಗಾಡಿಗೆ ಹೋಗಿಲ್ಲ. ಎಲ್ಲಿ ಇರೋದದು? ಎಲ್ಲಿ ನೀವ್ ಇರೋದು? ಎಲ್ಲಿ ಹೇಳು? ನಾನು ಹೇಳಲ್ಲಪ್ಪ, ನಾನು ಊರ ಹೆಸರು ಹೇಳಲ್ಲ. ಅಯ್ಯೋ ಸೀತಾ ಮಾತೆ, ಶ್ರೀರಾಮನ ಹೆಂಡತಿ ಮಾತಾಡ್ದಂಗ ಮಾತಾಡ್ತಿಯಲ್ಲವ ಅಮ್ಮ ಅನ್ನಕ್ಕೆ. ಶ್ರೀರಾಮನ ಹೆಂಡತಿ ಅಗ್ನಿ ಪ್ರವೇಶ ಮಾಡಿ ಇದು ಅವನು ಎಷ್ಟು ಹುಡುಕಾಡ್ದನ್ ಗೊತ್ತರ ಅವ್ರ ಹೆಂಡತಿ ಕಳ್ದಾಗ. ಇಲ್ಲಡಿ. ಹಲೋ ಹಲೋ, ನೀನ್ ಎಲ್ಲಿ ಇಲ್ಲಿ ನಮ್ಗೆ ಗೊತ್ತಾ? ಅಲ್ಲಿ ಬಂದ್ರೆ ಅಲ್ಲೆಲ್ಲೂ ಬೇಡ. ಸಣ್ಣಪ್ಪು ನರಸಿಂಹರಾಜು ರೇ ಚಿದಾನಂದ. ಚಿದಾನಂದ ಅಯ್ಯವನ್ನ ಯಾವ ಊರ್ನ ನೀವು? ಹಳ್ಳಿ ಯಾರ ಗಾಬಣ್ಣ ಮಗ ಕಣ್ರಿ ಇವನು. ಹಳ್ಳಿನೇ ಸ್ವಾಮಿ ನಮ್ದು. ಹಳ್ಳಿನೇನಾ? ನಿನ್ಗೆ ಅಡ್ರೆಸ್ ಹೇಳಕ್ ಬರ್ಲಿಲ್ಲ ಅಂದ್ರೆ ಆ ಕಟ್ಕೊಂಡಿದ್ದಾಳಲ್ಲ ನಿನ್ ಹೆಂಡತಿ ಮಹಾತಾಯಿ, ಅವ್ರಿಗನ್ನ ಕೊಡು, ಕರೆಕ್ಟ್ ಆಗಿ ಹೇಳ್ತೀವಿ. ಲಲಿತಾ ನಿನ್ಗೆ ಏನಾಗ್ಬೇಕು? ಯಾವ ಊರಲ್ಲಿ ಹೇಳಿ ನೀವು? ನಾಗಮಂಗ್ಲ ಕಣ್ರಿ. ಏನಾಗ್ಬೇಕು ಅವ್ರಿಗೆ? ಯಾವನಿಗೆ ಗೊತ್ತೇ? ರೋಡ ಸತ್ತವೆತ್ಕಣ ಯಾರೋ ಅಮ್ಮ. ಅಲ್ಲ ನಿಮ್ಗೇನು ಸಂಬಂಧಿಕರವ್ರು ಅಂತ. ಯೋ ನಿನ್ ಹೆಂಡತಿ ಅಂತಲ್ಲ, ಮೊಬೈಲಾಗ ಹಾಕೊಂಡಿದಾರೆ ನಿನ್ ಫೋಟೋ ಅನ್ನೋದೆಲ್ಲ. ಇದು ಮಗ ಲೇಟ್ ನರ್ಸಪ್ಪ ಅಲ್ವಾ? ನಿನ್ ಹೆಂಡತಿ ಕೊಡು, ಮೇಡಮ್ಗೆ ಕೊಡು, ಮೇಡಮ್ ಅವ್ರಿಗೆ ಕೊಡ್ರಿ, ಮಾತಾಡ್ತೀನಿ. ಕದಾ ನೋಡ್ಕೊಂಡ್ರು ಸ್ವಾಮಿ, ಕದಾ ಹಾಕ್ಯಂಡ್ರು. ಯಾಕೆ ಲೇಟ್? ಅದೇ ಹೇಳಕ್ ಹೋದೆ, ಆಚೆ ಹೋಗು ಅಂತ ಅಂದ್ರು, ಬಂದೆ. ಅಲ್ಲಪ್ಪ, ಆ ಮೇಡಮ್ ಅವ್ರಿಗೆ ಕೊಡಪ್ಪ. ನಿಮ್ ಹೆಂಡತಿ ಹೆಸರೇನು? ವಿಶಾಲಮ್ಮ ಅಂತ. ಮತ್ತೆ ಇವ್ರ ಏನಾಗ್ಬೇಕು? ಎಳ್ಳೆ ಹೇಳ್ತೀನ ಇವ್ರು? ಇಬ್ರು ಹೆಂಡ್ತಿದ್ದೀರ ನಿಮ್ಗೆ? ಇಲ್ಲ, ಲೇಟ್ ನರ್ಸಪ್ಪ ನಮ್ದು. ಥೋ, ಲೇಟ್ ಅನ್ನಾಗ್ಲಿ ಫಾಸ್ಟ್ ಅನ್ನಾಗ್ಲಿ ಲಲಿತಾ ಏನಾಗ್ಬೇಕು? ಲಲಿತಾ ಅಲ್ಲ, ಇದು ಮಗಳು. ಮತ್ತೆ ಲಲಿತಾ ಏನು? ಲಲಿತಾ ನಮಗೆ ಗೊತ್ತಿಲ್ಲ. ಇದು ವಿಶಾಲಮ್ಮ, ಇದು ಹೆಂಡತಿ. ವಿಶಾಲಮ್ಮ ಹೆಂಡತಿ, ವತ್ಸಲ ಮಗಳು, ಚಿದಾನಂದ ಮಗ. ಚಿದಾನಂದ ಮಗ. ನನ್ನ ಹೆಸರು ಬಿ
ಎನ್ ಎನ್ ನರಸಿಂಹರಾಜು ಎನ್ ನರಸಿಂಹರಾಜು ಅಷ್ಟೇ ಸ್ವಾಮಿ. ಆಯ್ತಾ? ಲಲಿತಾ ನಿನ್ನೆ ಹಲೋ ಇಲ್ಲಿ ಮನೆ ಹತ್ರ ಬಂದು ಏನಪ್ಪ ಇಲ್ಲಿ ಎಣ ಬಂದು ತಾಂಡೋಗಪ್ಪ. ಸ್ವಾಮಿ ನೀವು ನಮ್ಗೆ ಅದಕ್ಕೂ ಯಾವುದೇ ತರ ಸಂಬಂಧ ಇಲ್ಲ. ಇದು ಆಧಾರ್ ಕಾರ್ಡ್ ಅಷ್ಟೇನಾ, ಆಮೇಲೆ ಸೊಸೈಟಿ ಕಾರ್ಡ್ ಇದೆ ನಮ್ದು. ಓಡ್ ಬಂದ್ಬಿಡಿ ಈಚೆ ಕಣ್ರಿ. ಒಳಗೆ ಬಂದೆ ಸ್ವಾಮಿ. ತಿರ್ಗಾ ಒಳಗ್ ಬಂದ ಕೊಡಿ ಮೆಂತಿಕೆಲ್ ನೋಡೋಣ ಫೋನು. ಚಿಲ್ಕ ಹಾಕಿ ಅಂತಾರೆ ಅಂತ ಓಡ್ ಬಂದೆ ಸ್ವಾಮಿ. ಸೊಳ್ಳೆ ಆಗುತ್ತೆ ಅದೇ ಕಡೆ. ಕೊಡು ಮೆಂತಿಕೆಲ್ ಮತ್ತೆ ಫೋನು. ಕೇಳ್ತೀನಿ ಲಲಿತಾ ಏನಾಗ್ಬೇಕು ತಾಯಿ ಅಂತ ಕೇಳ್ತೀವಿ, ಕೊಡಪ್ಪ. ನಾವು ಗೌರ್ಮೆಂಟ್ ಅಫ್ಸಿಯಲ್ಲೇ ಕೊಡು. ಕೊಡಿ ಕೊಲಿತಾಯಿ. ಹೇಳ್ತಾರೆ ನೋಡ್ತಾ ಅವ್ರ ಯಾರು ಅಮ್ಮರೇ ಲಲಿತಾ ಅನ್ನೋರು ಏನಾಗ್ಬೇಕು ಅಮ್ಮರೇ? ಯಾವಾಗ ನನಗೆ ಗೊತ್ತಿಲ್ಲ. ಮತ್ತೀಗ ಅವ್ರು ನನ್ನ ಹಸ್ಬೆಂಡ್ ಒಂದು ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ ಮೊಬೈಲ್ ಅಲ್ಲಿ. ಅವ್ರ ಆಕ್ಸಿಡೆಂಟ್ ಆಗಿದೆ ತಾಯಿ ನಾಗಮಂಗ್ಳೂರ್ ಹತ್ರ. ಅದಕ್ಕೆ ಏನ್ ಮಾಡಲ್ಲ ನಾನು. ಅಲ್ಲಮ್ಮ ಅವ್ರು ಏನಾಗ್ಬೇಕು ನಮ್ಮ ಹಸ್ಬೆಂಡ್ ಅಂತಂದ್ರೆ ಅಲ್ಲ ಅಂತಾರೆ. ನನಗೆ ಏನು ಆಕ್ಸಿಡೆಂಟ್ ಆಗಿದೆ ತಾಯಿ? ಅದಕ್ಕೆ ಯಾವಾಗ ಆಕ್ಸಿಡೆಂಟ್ ಆಯ್ತು ನಾನೇನ್ ಮಾಡೋಣ? ಅಲ್ಲಪ್ಪ ನಿಮ್ ಹಸ್ಬೆಂಡ್ ಕೇಳಿದ್ರೆ ಅವ್ರು ನೀವು ಅಂತಾರೆ, ನಮ್ಮ ಹೆಂಡತಿ ಅಂತಾರೆ. ಎಳ್ಳೆ ಹೆಂಡತಿನ ನೀವು ಅಂತಂದ್ರೆ ಇಲ್ಲ ಅಂತಾರೆ. ಅವ್ರು ನೋಡ್ರೆ ಮೊಬೈಲ್ ಫೋಟೋ ಎಲ್ಲ ಮಡಿಕೊಂಡಿದ್ದಾರೆ. ಇಷ್ಟೇ ಸ್ವಾಮಿ. ಎನ್ ನರಸಿಂಹರಾಜು. ಆಮೇಲೆ ಲೇಟ್ ನಮ್ ತಂದೆ ಹೆಸರು ನರಸಿಂಹಪಾಲೆ. 2007ನೇ ಇಸ್ವಿ ಬಂದಿದ್ದಾರೆ ಸ್ವಾಮಿ. ಯಾವ್ದೋ ಮಗು ಬಂತು ತಡೀರಿ. ಆಯ್ತು ಸರ್. அப்படி போடு போடு போಡು ಅಪಡಿ ಇನ್ನ ಪಿನ್ನ ಸೇಮ್ ಈ ಹಾಡು ಬೇಕಾದಲ್ಲಿ ಮೂರನ್ನು ಒತ್ತಿ. ಅರ್ಕೆ ದುಡ್ಡು ತಾಯಿ ಉಂಡೆಳಿಕೆ ಹಾಕ್ಬಿಟ್ರಪ್ಪ, ನಮ್ಗೊಂದ್ ರೂಪಾಯಿನೂ ಬೇಡ. ಕೇಳಿನ ಬೇಕಾದ್ರೆ ನನ್ನ ಫೋನಲ್ಲಿರೋ ನನ್ನ ಭಕ್ತಾದಿಗಳ್ಗೂ ಅವ್ರಿಗೂ ದುಡ್ಡು ಬೇಡ ಅಂತಾನೆ ಹೇಳಿರೋದು ನಾನು. ಹೇಳಪ್ಪ ನರಸಿಂಹರಾಜು ಅವ್ರಿಗೆ. ನಮಗೇನ್ ದುಡ್ಡು ಕೇಳಿಲ್ಲ, ನಾವಾಗಿ ನಾವು 1 ಗಂಟೆ ಮಾಡಿಸಿ ಹಾಕ್ತಿವಿ ಅಂತ. ಅಂದ್ರೆ ಈ ಗೃಹದ್ದು ಎಲ್ಲ ಒಳ್ಳೇದಾದ್ರೆ 1 ಗಂಟೆ ಮಾಡಿಸ್ಕೊಡ್ತೀವಿ. ಮಹಾಮಂಗಳಾರತಿ ಮಾಡಿ ನಮಗೆ ಟೈಮ್ ಆತ ನಾವು ಓಟಿವಿ. ಮಹಾಮಂಗಳಾರತಿ 8:15. ಹಲೋ ಹಲೋ ಸ್ವಾಮಿ. ಈಗ ಹೆಂಗಪ್ಪ, ಈಗ ನೀನು ಬರ್ಬೇಕಾಗುತ್ತೆ ನರಸಿಂಹರಾಜು. ಬರ್ತೀವಿ ಸ್ವಾಮಿ. ಮುಂದಿನ ಪೌರ್ಣಮಿಗೆ ಅಲ್ಲಿ ನೀವೆಲ್ಲೇ ಇದ್ರು ಅಲ್ಲಿ ಬರ್ತೀವಿ ಸ್ವಾಮಿ. ಯಾಕೆ ಗೊತ್ತಾ, ನಿನ್ನ ಹೆಂಡತಿ ಯಾಕೋ ನಿನ್ ಮೇಲೆ ತುಂಬಾ ಸ್ವಲ್ಪ ಕೋಪ ಮಾಡ್ಕೊಂಡ ಮಗಳು. ಈಗ ಸಾರು ಚೆಲ್ಲೋ ಹಂಗೆ ನೂಗ್ತಾರಲ್ಲ ಸ್ವಾಮಿ. ಅದೇನೆ ನಿನ್ ಗಂಡ ಅಂತ ಒಂದು ಮರ್ಯಾದೆ ಕೊಡ್ತಾ ಇಲ್ಲ ನಿನ್ ಹೆಂಡತಿ. ಇಲ್ಲ, ಇದು ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಹಂಗ ಆಡ್ತಾರೆ. ಹೌದಾ? ನಾನು ನೀನ್ ಬಂದ್ರೆ ಈ ಸರಿ ಪೌರ್ಣಮಿಗೆ ಒಬ್ನೇ ಬರಕ್ ಹೋಗ್ಬೇಡ. ಆಯ್ತು ಸ್ವಾಮಿ. ಯಾರನ್ನ 3 ಜನ ಭಕ್ತಾದಿಗಳು ಬೇರೆ ಕರ್ಕೊಂಬ. ನಾನೊಂದು ಕಟ್ಲೆಕಾಯಿ ಮಾಡಿ ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀನಿ. ಅದು ನನ್ನ ಪ್ರಕಾರ ಅದು ನಿಂಬೆಹಣ್ಣು ನಿನ್ನ ಹತ್ತವ 3 ತಿಂಗಳಿರುತ್ತೆ. ನಿನ್ನ ಹತ್ರ ನಿಂಬೆಹಣ್ಣ 3 ವರ್ಷ 3 ತಿಂಗಳು 9 ದಿವಸ ಮಡಿಕೊಬೇಕು. 3 ವರ್ಷ 3 ತಿಂಗಳು 9 ದಿವಸ ಮಡಿಕೊಂಡ್ರೆ ಆ ನಿಂಬೆಹಣ್ಣು ಯಾವತ್ತೂ ಒಣಗಲ್ಲ. ಎಲ್ಲಿ ಜೋಬಾಗ ಮಡಿಕೋಬೇಕು ಸ್ವಾಮಿ? ಜೇಬಗನ ಮಡಿಕೋ, ಗಾಡೆಗನ ಮಡಿಕೋ, ಮನೆಯಲ್ಲನ ಮಡಿಕೋ. ಆ ನಿಂಬೆಹಣ್ಣು ಯಾವತ್ತು ನಾವು ಕೊಟ್ಟಿರೋ ನಿಂಬೆಹಣ್ಣು ನೀನ್ ಹೆಂಗ್ ತಗೊಂಬಂದಿರ್ತೀಯೋ ಹಂಗೆ ಇರುತ್ತೆ. ಮನೆ ದೇವ್ರ ಮಾಡ್ತೀವಿ ಬಿಡಿ ಸ್ವಾಮಿ. ಯಾವತ್ತು ಒಣಗಲ್ಲ ನಾವು ಕೊಟ್ಟಿರೋ ನಿಂಬೆಹಣ್ಣು. ಆಯ್ತಾ? ಆಮೇಲೆ ಮಕ್ಳು ಮರಿಗೆ ಅದಕ್ಕೆಲ್ಲ ಮಾಡ್ಕೊಡ್ತೀನಿ. ಆಮೇಲೆ ಕಟ್ಲೆಕಾಯಿ 1 ಕಾಯಿ ತೆಂಗಿನ ಮರದಿಂದ ಕೆಳಿಕ್ ಹಾಕ್ಬಾರ್ದು. ಮೊಬೈಲ್ ರಿಪೇರಿ ಕೊಟ್ಟಿದ್ದಲ್ಲ, ಮೊಬೈಲ್ ಈಸ್ಕೊಂಡು ಹೋಗಕ್ ಆಗಲ್ವಾ? ಇದು ಬಾಗಿಲು ತೆಗ್ದಿರಲ್ಲ ಅಂತ ಹೇಳಿ ಸರ್, ಬೇಜಾರ್ ಮಾಡ್ಕೊಬೇಡಿ. ಲೌಡಕ್ಕೆ ಬಂದ್ ಮೊಬೈಲ್ ಇಸ್ಕೊಂಡ್ ಹೋಗಯ್ಯೋ. ಅಲ್ಲೇ ಬಂದ ಇಕ್ಬಿಡಕ್ಕೆ ನಿಮ್ ಮತ್ತೆ ಮನೇನ ಅದು. ನಾವು ಮುಚ್ಕೊಂಡಿರಲ್ಲ. ನಾನು ಹೇಳದಕ್ಕ ಡಿಸ್ಪ್ಲೇ ಎಲ್ಲ ಹಾಕಿದೀನಿ, ಈಗ ಎಲ್ಲ ಇದ್ ಮಾಡಿದೀನಿ. ಬತ್ತೀನಿ, ಈ ಸೋಮವಾರ ಬತ್ತೀನಿ, ಆ ಸೋಮವಾರ ಬತ್ತೀನಿ ಅಂತ ಹೇಳೋನು. ನೀನ್ ಲೌಡಕ್ ಬರ್ಬೇಕಾ ಬೇಡವಾ? ಹೆಣ್ಣು ಗಂಡು ಅತ್ತೈತ ಓಡಾಡ್ಕೊಂಡು ನಾ ಕದ ತೆಗ್ದಿಲ್ಲ ಅಂತ ಹೇಳ್ಕೊಂಡೆ ಸ್ವಾಮಿ ನಾನು. ಅಂಗಡಿ ತೆಗ್ದಲ್ಲೇ ಯಾರ ಹೆಸರೇನು ನಿಂದು?
ಬೆಳಿಗ್ಗೆ ಮಾಡ್ತೀನಿ ಬಿಡಿ ಮಾತಾಡೋದು ನೋಡು ಅವನು. ಅಲ್ಲ ಅಣ್ಣ ನಿನ್ ಹೆಸರೇನ್ ಹೇಳು ಹೊರಡ್ತಾರೇನು ಬೆಳಿಗ್ಗೆ ಮಾಡ್ತೀನಿ ಬಿಡಿ. ಅಣ್ಣ ನಿನ್ ಹೆಸರೇನ್ ಹೇಳು. ನರಸಿಂಹರಾಜು ಬಳ್ಳಾಪುರ. ಬೆಳಿಗ್ಗೆ ಮಾಡ್ತೀನಿ. ಆಯ್ತು ಮೊಬೈಲು ರಿಪೇರಿ ಆಗೈತೆ. ಇವಾಗ ಬೆಳಿಗ್ಗೆ ತೆಗಿದ್ರ ಸರ್ 8 ಗಂಟೆ ವರ್ಷಕ್ಕೆ. ಈಗ ನಾನ್ 8 ಗಂಟೆಗೆ ಅಂಗಡಿ ತೆಗ್ದು 9 ಗಂಟೆ ತೆಗಿತೀನಿ. 6:30 ತೆಗಿತೀನಿ. ಆಯ್ತು ಸ್ವಾಮಿ 8:30 7:30 8 ಗಂಟೆ ಹಂಗ್ ಬರ್ತೀನಿ ಸ್ವಾಮಿ. 1300 ರೂಪಾಯಿ ಆಗೈತೆ. ಆಯ್ತು ಸ್ವಾಮಿ ಕೊಡ್ತೀನಿ. ಎಷ್ಟು ಹೇಳು. 1300. ಹಾ ಕೊಡ್ತೀನಿ ಸ್ವಾಮಿ. 1300 ರೂಪಾಯಿ ಆಗೈತೆ. ಮೊಬೈಲ್ದು ದುಡ್ಡು ಕಥಾ ಹಾಕಿದ್ದೀರ ಅಂತ ತಿಳ್ಕೊಂಡೆ ಅಣ್ಣಾರೆ. ಬೆಳಿಗ್ಗೆ ಕುಡಿದ್ಬಿಟ್ಟು ಫೋನ್ ಮಾಡ್ತೀಯ. ಸರ್ ನಮಸ್ತೆ, ನಾನು ನಾಗರಾಜು. ಸರ್ ಅದೇ ನಾನು ಮದುವೆ ಬ್ರೋಕರ್ ಸರ್. ಹೇಳಿ ಸ್ವಾಮಿ. ಚೆನ್ನಾಗಿದ್ದೀರಾ ಸರ್? ಊಟ ಇನ್ನ ಇಲ್ಲ. ನಮ್ದು ಗುರುವಾರ ನಮ್ಮ ತಂದೆ ತಾಯಿದು ಮದುವೆ ಇದೆ ಸರ್. ಬರ್ಬೇಕು. ಹಲೋ ಹಲೋ, ಯಾರು? ಗುರುವಾರ ನಮ್ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟಿದ್ರ ಪತ್ರಿಕೆ? ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ್ಲೇ ಇರ್ಲಿಲ್ಲ, ನಿಮ್ ಮನೆ ಗೊತ್ತಾಗ್ಲಿಲ್ಲ. ತುಮಕೂರ್ಗೂ ಐತೆ ಸ್ವಾಮಿ. ತುಮಕೂರು ಕೇಳ್ದೆ ಅಕ್ಕವ್ರಿಗೆ. ಅದಕ್ಕೆ ಖಂಡಿತ 25ನೇ ತಾರೀಕು ತಿರ್ಗಾ ಹೇಳಿಲ್ಲ ಪಾಳಿಲ್ಲ ಅನ್ಕೊಂಬೇಡ್ರಿ. ಬರ್ತಿದೆ ಸ್ವಾಮಿ, ಬರ್ತಿದೆ. ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ. ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡಿ ಮದುವೆ ಮಾಡ್ತಾ ಇದೀವಿ ಸರ್. ಏನ ಒಳ್ಳೇದ್ ಬಿಟ್ರೆ ಟೈಮ್ ಬಂದಾಗ ಮಾಡ್ಲೇಬೇಕು. ಇವಾಗ ನಾವು ನಮ್ಮ ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡ್ದು. ಕೊರೋನಾ ಏನು ಕೇಳಲಿಲ್ಲ. ಮಾಡ್ದು ಅದೇ ಅದೇ ನಮ್ಮ ಅಪ್ಪಂಗ್ ವಯಸ್ಸು ಇನ್ನೇನ್ ಸರ್, ಎಲ್ಲಾ ಏಜ್ ಆಗ್ತಾ ಆಯ್ತು. ಎಲ್ಲಾರು ಏನ್ ವಯಸ್ಸಾಯ್ತು ಮದುವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಾಡಿಕೊಂಡ್ಲಿ ಸರ್ ನಾನು. ಒಂದ್ ಮೇಲೆ ಮದುವೆ ಇದು ಏನೋ ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ. ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ. ಅದು ಆಗಿ ಮದ್ವೆ ನಾವ್ ನೋಡಿ 1 ವರ್ಷದಾಗಿ ಎರಡು ಮಾಡಿ ಇನ್ನೇನ್ ಇನ್ನೊಂದ್ ತಿಂಗಳು ಕಳೆದ್ರೆ 2 ಮದ್ವೆ ಆಗ್ಬೋದು. ನಾವ್ ಮಾಡ್ಲೇಬಾರ್ದು ಅಂತ ಇತ್ತು, ಇನ್ನು ಚಿಕ್ಕ ವಯಸ್ಸು ಅಂತ. ಹಂಗ ಏನ್ ಮಾಡಕ್ಕಾಗುತ್ತೆ ಕೂಡಿ ಬಂದಾಗ. ಅದೇ ನಮ್ ತಂದೆಗೂ ಆಲೆ 25 ವರ್ಷ ಆಗಿತ್ತು. ಒಂದು ಏನು ಅಂದ್ರೆ ಅದು ಒಂದು ಇಲ್ದಲೆ ಇಲ್ಲಿ ಆಗೋಗ್ತದೆ ಸ್ವಾಮಿ. ಇದು ಮದ್ವೆ ಮನೆ ಅಂದ್ರೆ ಕಷ್ಟ. ಅದಕ್ಕೆ ಸುಮ್ನೆ ನೋಡಿದ್ರು ಈ ಕಾಲದಾಗೆ ಮನೆ ಅವ್ರ ಕಡೆಗೆ ಕೊಟ್ಟರೆ ಅವರು ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ, ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬಿ 25 ಬೀಳುತ್ತೆ ಗೊತ್ತಾ? ನೀವ್ ನಂಬ್ತೀರಾ? ಇವಾಗ ನಾವೆಲ್ಲ ಇವಾಗ ನೋಡಿ 19 ವರ್ಷಕ್ಕೆ ಮದುವೆ ಆದ ನಾವು. ಅವಾಗ ನಮ್ಮ ಇದ್ರಾಗೆ ಏನ್ ಒಳ್ಳೆ ವಯಸ್ಸು ಬಿಡ್ರಿ 25. ನೀವು ನಮ್ಮ ಅಪ್ಪನ್ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ. ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತೈತಲ್ಲ ಸುಣ್ಣ. ಅದೇ ಇದೆಂತ ಅರ್ವಿ ಕರೆಕ್ಟ್ ನೋಡ್ರಿ. ಬಿದ್ರಾರ ನೀವು? ಮರ್ತ್ಬಿಟ್ಟಿದ್ದೀಣ್ಣ. ಇಲ್ಲ ಬಿದ್ರೆ ಅದೇ ಮಡಿಕೆ ತುಂಬ್ಕೆ ಬರ್ತಾರಲ್ಲ ಸುಮ್ನ. ಅಲ್ಲ ನಮ್ಮ ಅಪ್ಪಗೆ 25 ವರ್ಷ ನಂಗೆ ಕಾಣ್ಸುತ್ತಾ? ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತಾ ನೋಡ್ರಿ. ನಮ್ಮ ಅಪ್ಪಗೆ 25 ವರ್ಷ, ನನಗೆ 40 ಸುಣ್ಣ ಮಾಡ್ತಿದ್ದಲ್ಲ ತಾತಂಗೆ. ನಮ್ ಸುಣ್ಣ ತಾತ ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ, ಯಾರೋ ನೀವು? ನಾಗರಾಜು? ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದುವೆ ಈ ಗುರುವಾರ. ಅಯ್ಯೋ ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ, ಮದುವೆ ಬಿಡೋಕರು. ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ? ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನದಾಗ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ನಾಗರಾಜ್ ಇವ್ರೆ ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮಮ್ಮ ಮೊದಲನೇ ಹೆಂಡತಿ ತೀರೋಗಿದ್ರಲ್ಲ. ಮೊದಲನೇ ತಾತ ಇದು ಗೂರ್ ಹತ್ಕೊಂಡ್ ತೊಳ್ಟೆ ಕೆಮ್ಮು ಆಚೆಗೆ ದುಗ್ಯಾಕಲ್ಲ, ಅದನ್ನ ಮದುವೆ ಮಾಡ್ತೀಯ? ಮಾಡ್ಕೊಳ್ಳಿ ಬಿಡಿ ಸರ್. ಅದು ಅಲ್ಲ ಅಜ್ಜಿ ಗೂರ್ ಹಚ್ಚಿ ಟಿಪಿ ಕಾಯಿಲೆ ನಾಯಿ ಕುಂತೈತೆ. ಅದು ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾಡೋದು ಬೆಳ್ಳೆ ಅನ್ನೋದಿಕ್ ಗೊತ್ತಾದ್ ನನಗೆ. ಯಾವ್ದಾರ ಇವನು ಅಮ್ಮ ನನಗ್ ಮೊದ್ಲು ನನ್ ಬುದ್ಧಿ
ನೀನ್ ದೇವ್ರಿಗೆ ಬರೋಣ ಅಂತ ಹೊರಟಿದ್ದೀನಿ. ಯಾಕೆ? ಏನೋ ಒಂಚೂರು ಲೇಟ್ ಆಯ್ತು, ಅಮ್ಮ ನೋಡಿ ಬರೋಣ ಅಂತ ಬಂದೆ. ಗಾಡಿ ಲೇಟ್ ಆಯ್ತು. ಆ ಎಮ್ಗಡಿ ಹುಡುಗಿ ಆ ಎಮ್ಗಡಿ ನೋಡ್ತೀನಿ ಬರೋಣ. ನಾನೇ ಕಣ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು. ಹೇಳಕ್ಕ ಏನು? ಎಲ್ಲಣ್ಣ ಏಟ್ ಮಾಡುವ ತಿರ್ಗಾ ಬರ್ಲಿಲ್ವ, ಅದಕ್ಕೆ ನಾನೇ ಮಾಡ್ದೆ ಅಣ್ಣ. ಏನ್ ಏಟ? ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ. ನೀನೇ ಲಕ್ಷ್ಮೀದೇವಮ್ಮ ಅಂದ್ರೆ? ಯಾರಣ್ಣ? ಗಾಡಿ ಏಟ್ ಆಯ್ತು ಅಲ್ಲ ನಿಮ್ಗೆ ಇದು? ಅದೇ ಏಟ್ ಆಗಿತ್ತು, ನೀನ್ ಬಂದ ಕಡೆಯಿಂದಲ್ಲ ಬಸ್ ಮರ್ಯಾಗ ಬಂದು ಗುದ್ದಲ್ಲಪ್ಪ ನೆನ್ನೆ MRP ಮುಂದೆ. ನಾನು ಗುದ್ದಬೇಕಾಗಿ ಗುದ್ದಿನಿ ಅಣ್ಣಕ್ಕ. ಅದು ಬಸ್ ಬಂದಲ್ಲ, ಬಸ್ ಮರೆಗೆ ನಾನು ಗಾಡಿ 8-9 ಸಾವಿರ ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತಿದ್ದೆ. ಅಯ್ಯ ನಿನ್ ಗಾಡಿ ಇವತ್ತಿಲ್ಲ ನಾಳೆಗೆ ರೆಡಿ ಮಾಡ್ಸ್ಕೊಂಬತ್ ಕಣ. ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ. ಮಂಡಿಯಿಂದ ಮೇಲೆ? ಅಲ್ಲಿ ಎಷ್ಟು ಏಟ್ ಬಿದ್ದೈತೆ ಗೊತ್ತಾ ಅಲ್ಲಿ? ನನಗೆ ಮಂಡಿಯಿಂದ ಕೆಳಗೆ ಕೂತಿರೋದು ಇಲ್ಲಿ. ಇದು ಒಂಚೂರು ಅಷ್ಟೇ, ನನಗೇನು ಜಾಸ್ತಿ ಏಟ್ ಆಗಿಲ್ಲ. ಅಣ್ಣ ಏಟ್ ಬಿದ್ದೈತೆ ಅದಕ್ಕೆ ಮಂತಕ್ಕೆ ಬರ್ಲಿ. ಹಲೋ ಗೊತ್ತಿನ ಸ್ವಾಮಿ, ನನ್ನ 6 ಗಂಟೆ ಇದು ಹೋಗಂತ. ಅಣ್ಣ ನಾ ಕೊಡೋಣ. ಯಾರು ಹೇಳು? ನಾನ್ ಸೋಮಣ್ಣ ಮಣಿಯ. ಇದು ಸೋಮಣ್ಣ ಬೆಳ್ಳಾವಿ. ನಿಮ್ಮ ಅಮ್ಮರು ತೀರೋದಾಗ ಫೋನೇ ಮಾಡ್ಲಿರ ನಮ್ಗೆ. ಆಯರ್ ತೀರೋದ್ರಿಂದ ಫೋನ್ ಏನ ಬಿಡಿ, ಅದು ವಿಧಿ ಬರ ಏನ ಆಯ್ತು. ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ. ಏನ್ ಹೇಳಿ? ಅಣ್ಣ ನೋಡು, ಬೇರೆಯವ್ರಿಗೆಲ್ಲ 11,500 ರೂಪಾಯಿ ಲೋಡು. ನಿನ್ಗೆ ಆದ್ರೆ 10,500 ರೂಪಾಯಿ ಬಿಟ್ಕೊಡ್ತೀನಿ. ಕೆಮ್ಮಣ್ಣ ಐತೆ, ಬಂದು ತಗೊಂಡೋಗಿ ಮನೆಗೆ. ಕೆಮ್ಮಣ್ಣು ಇದು ಕೆಮ್ಮಣ್ಣು ಅಂದ್ರೆ ಇದು ಬಸರಂಗಗಳು ತಿಂತಾರಲ್ಲ ಅದ? ಹ್ಞೂ ಅಣ್ಣ, ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ. ಬೇರೆಗಾದ್ರೆ 11,500 ರೂಪಾಯಿ, ನಿನ್ಗಾದ್ರೆ 10,500 ರೂಪಾಯಿ ಕೊಡಿಸ್ತೀನಿ, ಆಯ್ತಾ? ಸೋಮಣ್ಣರ ಇದು ನಾವು ಕೆಮ್ಮಣ್ಣು ನಾನೆಲ್ಲಿ ಬರಕ್ ಒಂದ್ ಕೆಮ್ಮಣ್ಣು ಹೇಳ್ತೀನಿ ಕೇಳೋಣ, ಅದ್ ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ. ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮತ್ತೆ ಜಾಗ ಐತಲ್ಲ, ಬೆಳಗ್ಗೆ ನಾನೆಲ್ಲ ಓಡ್ತೀನಿ. ಅಣ್ಣ ನಿಮ್ ಮನೆ ಮುಂದೆ ಹಳ್ಳಿ ಮರದ ಮುಂದೆ ಜಾಗ ಐತಲ್ವಾ, ಅಲ್ಲಿ ಉಯ್ಕೊಂಡ್ಬಿಡ್ರಿ. ಉಯ್ಕೊಂಡ್ಬಿಟ್ಟಿ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿನ್ಗೆ ನೀರ್ ತಗೊಂಡು ಕಲ್ಸಿ ಒಂದ್ ಚೀಲ ಮಾಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ಣು ಮಾರೋಣ. ದುಡ್ಡಾಗುತ್ತೆ. 2 ರೂಪಾಯಿ ಒಂದ್ ಕೆಮ್ಮಣ್ಣು ಮಾರಿ ಎಷ್ಟ್ ದುಡ್ಡಾಗುತ್ತೆ? ಕೆಮ್ಮಣ್ಣು 2 ರೂಪಾಯಿ ಒಂದ್ ಕೆಮ್ಮಣ್ಣು ಅಂತ ಅಂದ್ರೆ ಕೂತ್ಕೊಂಡು ಎಷ್ಟು ಎಲ್ಲಿ ಮಾಡೋಣ? ನಿಮ್ ಮನೆ ಮುಂದೆ ರೋಡ್ ಆಗಣ. ಸುಮ್ಕಿದ್ ಬೂದಕ್ಕೆಲ್ಲ ಚಚ್ಕೊಂಡಿರ ಹೊಡೆದೆಲ್ಲ ಯಾವನಿಗೂ ಅಡಕ್ ಬಡ್ಡಿ ಅಂತ ಕೊಟ್ಟು ಅಮೌಂಟ್ ಮಾಡಿದ್ರೆ ಯಾರ ಕೆರ ತಗೊಂಡು ಇದು ಸ್ವಾಮಿ ನನ್ಗೆ ಬರಲ್ಲ, ನಂಗೆ ಬರಲ್ಲ ಅದು. ಇದು ಮಡಿಕೆ ಮಾಡೋರ್ಗೇನ ಗೊತ್ತಾಗುತ್ತೆ ಕೇಳಿ ಫೋನ್ ಮಾಡಿ. ನೀರ್ ಬೇಕಾದ್ರೆ ಮಡಿಕೆ ಮಾಡ್ಕೊಂಬೋದಣ್ಣ, ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ. ಅದಕ್ಕೆ ನಿಮ್ಗೆ ಹೇಳ್ತಿರೋದು, ಒಳ್ಳೆ ಲಾಭ ಬರುತ್ತೆ. ನಮಗ್ ಕೊಡೋದು 10,500 ರೂಪಾಯಿ. ಒಂದ್ ಮಡಿಕೆನೆ 150 ರೂಪಾಯಿ 200 ರೂಪಾಯಿ ತಕ ಹೋಗುತ್ತೆ. ಬೇಸಿಗೆಗಾಲದಾಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ. ಈ ಕಡೆ ಭೀಮ್ ತಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ. ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಎಲ್ಲ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು. ನೋಡು, ಭಕ್ತ ಕುಂಬಾರ ನೆನ್ಸು, ಬೆಳಿಗ್ಗೆ ಎದೋಳು, ಕಚ್ಚೆ ಪಂಚೆ ಹಾಕು, ಕ್ಲೀನ್ ದೇವ್ರ ನೆನ್ಸ್ಕೊಂಡು ನಮ್ಮನ್ ತುಳಿ ಮಣ್ಣೆಲ್ಲ ಚೆನ್ನಾಗ್ ತುಳಿದು ಮಡಿಕೆ ಕುಡ್ಕೆ ಆಮೇಲೆ ಬಸರಿ ಹೆಂಗ್ ತುಳಿ ತಿಂತಾರಲ್ಲ ಕೆಮ್ಮಣ್ಣು, ಆತರ ಉಂಡೆ ಎಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು. ತಿರ್ಗಾ ನೀನ್ ಎಲ್ಲಿಗ್ ಬತ್ತೀಯ ನೋಡಿವಂತೆ. ನನ್ ಮಾತು ನೋಡೋ, ಇವಾಗ ಯಾರಿಗೂ ಹೇಳಿರೋನು ನಿಜ ಆಗೈತೆ, ಎಲ್ಲಾರ್ಗು ಹೇಳಿರೋದು. ನೀನ್ ನೋಡೋ ಎಂತ ಉದ್ಧಾರ ಮಾಡಿದೀನಿ, ಇನ್ನೊಬ್ಬರು ಉದ್ಧಾರ ಮಾಡ್ಬಿಡ್ತೀನಿ. ಈ ಮಾತು ಯಾರಿಗೂ ಹೇಳಕ್ ಹೋಗ್ಬೇಡ. ಮಾಡ್ತೀಯ ಮಾರು ನೀನು. ಯಾರಿಗ್ ಮಾಡಿದ್ರೆ ಹೇಳೋ? ನನಗೆ ಬರಲ್ಲ ಸ್ವಾಮಿ, ನಾನು ತಿರ್ಗಾಡೋದೇ ಕಷ್ಟ. ಅಡಿಕೆ ಮಾಡೋದು ನೀವು ಅಣ್ಣ, ಅದಕ್ಕೆ ಹೇಳ್ತೀನಿ ತಿರ್ಗಾಡೋದ್ ಗೊತ್ತು. ನೀನ್ ಒಟ್ಲು ಊರ್ ಅಗ್ಲ ಐತೆ ನಿನ್ ಒಟ್ಲು. ಅದೇ ನೋಡಿದಿರಲ್ಲ, ಅದಕ್ಕೆ ನಾನು ಬರಲ್ಲ. ನನಗೆ ಹೇಳಿ ಆ ಒಡ್ಲನ ಕರಗ್ಲಿ, ಇಲ್ಲ ಅಂದ್ರೆ ಮಣ್ಣು ತುಳಿತಾ ಒಡ್ಲನ ಕರ್ಗು ದಪ್ಪ ಇದೆಯಲ್ಲ. ಇವ್ರು ಮಾಡಿರ್ತೀರಿ. ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ, ನನ್ಗೆ ಯಾಕೆ ತಲೆ ಕೆಡಿಸ್ತೀರಾ? ತಡಿಯಣ, ಒಂದೇ ಒಂದ್ ಲೋಡ್ ಐತಿ, ಈಗ ಮಂತ ಕಳಿಸ್ಲಣ್ಣ. ಹಲೋ, ಈಗ ನಿಮ್ಮಂತ ಕಳಿಸ್ಲಣ್ಣ ಒಂದ್ ಲೋಡು. ಸೋಮಣ್ಣಗ, ಮೊದ್ಲು ಇದೆಲ್ಲ ಇರ್ಲಿಲ್ಲ. ನಮಸ್ಕಾರ. ಮೊದ್ಲು ಇದೆಲ್ಲ ಇರ್ಲೇ ಇಲ್ಲ.
ಆಗಳ ಜೀವನ ಅಣ್ಣ ಇದು ಏನು ಒಂದರ ಒಂದ್ ಮಾಡ್ತಾ ಇರ್ಬೇಕು. ನಿನ್ನಂಗ ದುಡ್ಡು ಐತೆ, ನಿನ್ನ ಹತ್ರ ಹೆಂಗ ದುಡ್ಡು ಐತೆ, ಫೈನಾನ್ಸ್ ಮಾಡ್ಕೊಂಡಿದ್ಯ, ಹೆಂಗ ಬಡ್ಡಿ ದುಡ್ಡು ಬರುತ್ತೆ. ನಾವು ಇದು ಡ್ರಿಂಕ್ಸ್ ಮಾಡೋದು ಯಾವಾಗ ಕಲ್ತ್ರಿ ನೀವು? ಇಲ್ಲ ಕಣೋ, ನಾವೆಲ್ಲಿ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೆ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ನಾನು ಬೆಳಗ್ಗೆ ನಾನೆಲ್ಲೋ ಶಿವ ಅಂತ ಹೊರಟೆ. ಅಣ್ಣ ನರಸಿಂಹಮಣಿಯ ಏನ್ ಗೊತ್ತಾ, ನಾನೇನು ಕೇಳಿಸು, ಇಲ್ಲಿ ನಾವು ಬೇರೆ ಕಡೆಯಿಂದ ತರಿಸೋದು ಮಣ್ಣು. ಸೊ ಇದು ನನಗೆ ಒಂಚೂರು ನನಗೆ ತಲೆಗೆ ಹೋಗಲ್ಲ. ನಾನೆಲ್ಲ ಇವತ್ತು ಹೋಗ್ಬೇಕು, ಸಂಘದ ದುಡ್ಡುಗಳು ಬೇರೆ ಇಲ್ಲ, ನಾನೆಲ್ಲ ಹೋಗ್ಬೇಕು. ನನ್ಗೆ ಇದು ಮಾಡ್ಬಿಟ್ಟು ನಾನು ಅಣ್ಣ ಒಂದ್ ನಿಮಿಷ ಹೆಂಗ್ ಮಾಡೋದು ಅಂತ ಕೇಳ್ತೀನಿ, ಕೇಳೋಣ ಇಲ್ಲಿ. ಯಾರು ಇದನ್ನ ಇವ್ರಿಗೆ ಯಾವಾಗ ಹಿಂಗೆಲ್ಲ ಮಾತಾಡಂಗೆ? ಸೋಮಣ್ಣ ಈಗ ಹೇಳ್ತೀನಿ ಕೇಳೋಣ ಹೆಂಗೆ ಅಂತ ಹಿಂಗ್ ಮಾಡೋದು. ಮಣ್ಣು ಕೆದರ್ಕೊಂಡ್ಬಿಡೋದಣ್ಣ, ಮಣ್ಣು ಕೆದರ್ಕೊಂಡು ಅಡ್ಕೊಂಡ್ಬಿಡೋದು, ಮಧ್ಯದ ಗುಂಡಿ ಮಾಡ್ಕೊಂಡ್ಬಿಡೋದು, ನೀರು ಇದ್ಬಿಟ್ಟು ಅದ್ರ ಒಂಚೂರು ಸೋಡಾ ಉಪ್ಪು ಹಾಕೋದು ರುಚಿಗೆ, ಆಯ್ತಾ? ಮಣ್ಣು ಒಂದಿಷ್ಟು 10 ಬಾಂಡ್ಲಿ ಹಾಕೊಂಡ್ಬಿಡೋದು, ಮಧ್ಯದಾಗ ಹಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟು, 1-2 ಬಿಂಗೆ ನೀರು ಇದ್ಬಿಟ್ಟು, ಆಮೇಲೆ ಇದೆಲ್ಲ ನನ್ಗೆ ಇದು ಅಣ್ಣ ಅದ್ ನೀರು ಇದ್ಬಿಟ್ಟು 2 ಬಿಂಗೆ, ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ, ಮೆದು ಬರಕ್ಕೆ ಹಾಕ್ಬಿಟ್ಟು ಮಣ್ಣು ಕ್ಲೀನ್ ಕಲ್ಸ್ಬಿಟ್ಟಿ ಬಕ್ಕ ಕುಂಬಾರ ಫಿಲಂ ನೋಡಿದ್ಯಲ್ಲ, ಅದೇ ಮಗ ಒಳಗ್ ಬಂದಾಗ ತುಳಿದಾರಲ್ಲ ಹಂಗೆ, ಅದೇನೋ ದಾಡಿ ಹೇಳ್ಕೊಂಡು ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಕೊಂಡು ಬದುಕಲ್ಲ ಅಲ್ಲಿಗೆ. ನೀನು ಹಂಗೆ ತುಳಿಬೇಕು. ಯಾರನ್ನ? ಮಣ್ಣು. ನೀನ್ ಬೇಕಾದ್ರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗ್ ಸಿಕ್ತಿದ್ರೆ ನಿಮ್ ಮನೆಯವ್ರನ್ನ ಹಾಕೊಂಡು ತುಳಿದ್ಬಿಡು, ಯಾರು ನಾನು ಹೇಳ್ತೀನಿ. ಏನ ಆಮೇಲೆ ಮಾತಾಡಿ ಸಮಯ ಬಿಡು ಅಣಯ್ಯ. ಈಗ ಆಯ್ತಾ, ಅದು ಮಣ್ಣಿಗೆ ಸೋಡಾ ಒಂಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ನೀನ್ ಬೇಕಾದ್ರೆ ಮಡಕೆ ಮಾಡ್ಬೋದು ಅಣಯ್ಯ. ನರಸಿಂಹಣ್ಯ ಸುಧಾರಿಸ್ಕೊಂಡ್ ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ, ಇನ್ನೊಂದೇನ್ ಗೊತ್ತಾ, ಆ ರತ್ನ ಮೇಲ್ ಕಾಣೋದಿಲ್ಲ, ಎತ್ತೋದ್ಲು. ನಾನೇನ್ ಹೇಳ್ತಿರೋದು, ನಮ್ ಮಗಳು ಸಮಾನ ಕಣಪ್ಪ ಅವಳು. ನಮ್ಗೆ ಇದು ಪೂಜೆ ಹೋಗ್ತಲ್ಲ, ಸೋಮೇಶ್ವರ ಪೂಜೆ. ನೀವು ನಾನ್ ಹೇಳದ ಕೇಳಿಸ್ಕೊ, ಅದನ್ನ ಹೇಳ್ತೀನಿ. ಅದ ಆಮೇಲೆ ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ಮಗನ್ ಮದುವೆ ಮಾಡಿದ್ವಿ, ಆಮೇಲೆ ಊಟ ಆಚೆಗಟ್ಟೆ ಬೆಳಗ್ಗೆ ಕಾಸು ಕೊಟ್ಟಿದ್ದೀನಿ ಶಿವ ಅಂತ ಮಗ ತೊಳ್ಕೊಂಡು ಊರ್ಗಡ್ಡೆ ಹೆಚ್ಚಿ. ಅಲ್ಲಣ ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದ್ದೀರೋ ಇಲ್ಲ ಏನೋ? ಜೀವನದಲ್ಲಿ ಸಾಕು ಮದ್ವೆ ಆಯ್ತು, ಮುಂದೆ ಆಯ್ತು, ಮಕ್ಳಿಗೆ ಮದ್ವೆ ಮಾಡ್ದೆ ಅಂತ ಬಿಟ್ಟಿದ್ಯೋ? ನಿಂಗ್ ಗೊತ್ತು ಅಲ್ವಾ? ನಮ್ದು ಈಗ ಯಾವ್ದೋ ಒಂಚೂರು ಅಡವೆ ಕಡೆದ ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು, ಇಲ್ಲೆಲ್ಲ ಇದಕ್ಕೋಗಿ ಬರ್ಬೇಕು. ನಮ್ಗೆ ಕೆಮ್ಮಣ್ಣು ಬೇಡ, ತಿಮ್ಮಣ್ಣು ಬೇಡ, ಇದೆ ನಮ್ಗೆ ಅದು ಬರಲ್ಲ. ಆಮೇಲೆ ಕೆಮ್ಮಣ್ಣು ಒಳಗೆ ಟಾರ್ಗೆಟ್ ತುಳಿತೀರ, ಅದ್ರ ತುಳಿಯಕ್ ಹೋಗಿ ಬಿಗಿದ್ದು ತುಳಿಯಕ್ ಆಗಲ್ಲ. ಕಾಲೆತ್ತು ಅದು ಅದೇನೇನೋ ಅರ್ಧ ಮಾಡ್ಬೇಕು. ಅರ್ಧ ಮಾಡ್ಬೇಕು ಅಂದ್ರೆ ಅಣ್ಣ ರುಚಿಗೆ ತಕ್ಕಷ್ಟು ಉಪ್ಪು, ಒಂದಿಷ್ಟು ಸೋಡಾ ಹಾಕೋದು, ಆಯ್ತಾ? ನನಗೆ ಅದು ತಲೆಗೆ ಹೋಗಲ್ಲ. ಸುಮ್ನೆ ಬೆಳಗ್ಗೆ ಬುಧವಾರ ನೋಡು, ನಾನು ಹೇಳಿದೀನಿ, ಬುಧವಾರ ನೀನ್ ಹೋಗಿ ಕೆಲಸ ಎಲ್ಲ ಆಗುತ್ತೆ ನಿನ್ಗೆಲ್ಲ. ಬುಧವಾರ ಕರೆಕ್ಟ್, ಬುಧವಾರ ಭೂಮಿ ಹುಟ್ಟಿದ ವಾರ ನಿನ್ಗೆ ಹೋಗಿ ಕೆಲಸ ಎಲ್ಲ ಆಗುತ್ತೆ ನೋಡ್. ನಾನು ಪೂಜೆ ಮಾಡೋದಲ್ವ ನೋಡಿದ್ಯಲ್ಲ, ನಾನ್ ಹೇಳ್ತಿರೋದು ಒಂದು ಸುಳ್ಳಾಗಲ್ಲ, ಗೊತ್ತಾಯ್ತಾ? ನನಗ್ ಬರಲ್ವಲ್ಲ ಅದು. ನಿನ್ಗೆ ಹೋಗೋ ಕೆಲಸ ಇವತ್ತೆಲ್ಲ ಆಗುತ್ತೆ, ಗೊತ್ತಾಯ್ತಾ? ನೀನು ಹೆಂಗನ ಮಾಡಿ ಒಂದೇ ಒಂದ್ ಲೋಡ್ ಐತೆ, 500 ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾದ್ರೆ 10,000ನೇ ಕೊಡು. ನಿಮ್ಮ ಇಲ್ಲಿ ಸೂರಿಸ್ಕೊಂಡು ನಾವ್ ಏನ್ ಮಾಡ, ನನಗ್ ಬೇಡ ಸಂಬಂಧ ಖಂಡಿತ ನನಗೆ ನೋಡಿ ಯಾರಿಗಾನ ಬಿಟ್ಬಿಡಿ. ನನ್ನ ಅದ್ರ ಗೊತ್ತಿಲ್ಲ, ಅದು ಕೆಮ್ಮಣ್ಣು ಮಾರಕ್ಕೆ ನನ್ನ ಮಾರಾಟ ಕೆಮ್ಮಣ್ಣು ತಗೊಂಡು ಯಾರೋ ನಮ್ಮ ಮಕ್ಕಳಿಗೆ ಫೈನಾನ್ಸ್ ಎಲ್ಲ ಯಾರು ನಾಮ ಇಟ್ಟಿರೋದಕ್ಕೆ ಇರ್ತಾನೆ ಅಂತ ತಗೊಂಡ್ರೆ ಬೇಡ. ನರಸಿಂಹಣ್ಣ ಒಳ್ಳೆ ತಮಾಷೆ ಮಾತಾಡ್ತೀಯಾ? ನಾನೇನ್ ನಾನ್ ಬಂದ್ಬೇಕಾದ್ರೆ ಹೇಳ್ಕೊಡ್ತೀನಿ, ನಾನ್ ಬಂದ್ ಹೇಳ್ಕೊಡ್ತೀನಿ. ನೀನ್ ಆತರ ಮಾತಾಡಕ್ಕೆ ಹೋಗ್ಬೇಡ. ಏನೋ ಆಡ್ಕೊಂತ ಸುಮ್ಮನೆ ಏನ್ ಆಡ್ಕೊಳಲ್ಲ, ವ್ಯವಹಾರ ಇವಾಗ ಮಾತಾಡ್ಬಿಡಿ.